ಬಿಜಾಪುರ ಜಿಲ್ಲಾ ಶಿಂದಗಿ ತಾಲೂಕು ಚಿಕ್ಕದಾದ ಚೊಕ್ಕದಾದ ಗ್ರಾಮ ಕಕ್ಕಳಮೇಲಿ ಗ್ರಾಮ. ಕಕ್ಕಳಮೇಲಿ ಗ್ರಾಮದೊಳಗೆ ಸಾವಿರಾರು ಮನೆಗಳದಾವಂದ್ರೂ ಕೂಡ, 10,000 ಜನಗಳದರಂದ್ರೂ ಕೂಡ ಆ ಊರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಬಿರುದು ಹೆಸರಿತ್ತು ಕಕ್ಕಳಮೇಲಿ ಅಂತ. ಆ ಊರೊಳಗೆ ನಿತ್ಯಲೂ ಕೂಡ ಭಗವಂತ ಕೊಟ್ಟಂಥ ಕಾಯಕವನ್ನು ಮಾಡ್ತಾ, ಕಾಲವನ್ನು ಕಳೀತಾ, ಇನ್ನೊಬ್ಬರಿಗೆ ಅಲ್ಲ ಅನ್ನಿಸ್ಕೊಳ್ಳಾರ್ದಂಗೆ ಸಂಸಾರ ಜೀವನವನ್ನು ಸಾಗಿಸ್ತಾ ಇರ್ತಕ್ಕಂಥ ವಿಶ್ವಕರ್ಮ ಬಡಿಗರ ಮನೆತನದೊಳಗೆ ಇರುವಂಥ ಲಚ್ಚಪ್ಪ ಆತನ ಮಡದಿ ನಾಗಮ್ಮ. ಇಬ್ಬರು ಗಂಡ ಹೆಂಡತಿ ನಿತ್ಯಲೂ ಕೂಡ ಕಾಲವನ್ನು ಕಳಿಬೇಕಾದ್ರೆ ಪೂರ್ವ ಜನ್ಮದ ಸುಕೃತದ ಪುಣ್ಯ ಮಕ್ಕಳಾಗಿಲ್ಲ ಅಂತಕ್ಕಂಥ ಕೊರಗ ಆ ತಾಯಿಯಲ್ಲಿತ್ತು. ಯಾವಾಗ ನಾಗಮ್ಮ ತಾಯಿಯಲ್ಲಿ ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಕೊರಗಿರಬೇಕಾದ್ರೆ ಏನೋ ಗೊತ್ತಿಲ್ಲ, ಪೂರ್ವ ಜನ್ಮದ ಕರ್ಮ ಅನ್ಬೇಕೋ ಏನೋ ಪೂರ್ವ ಜನ್ಮದ ಪುಣ್ಯ ಅನ್ಬೇಕೋ ಅನ್ನೋ ಗೊತ್ತಿಲ್ಲ ಅಂತ ತಿಳ್ಕೊಂಡು ಭಗವಂತ ಹುಡ್ಸಿ ಅಂದ ಬಳಿಕ ಹುಡ್ಸಿದ ದೇವರು ಎಂದು ಕೂಡ ಹುಲ್ಲು ಮೇಯ್ಸಂಗಿಲ್ಲಂತ. ಕಾರಣ ಹೆಣ್ಣ ಆಗಲಿ ಗಂಡ ಆಗಲಿ ತಾಶಿಗೆ ಹುಟ್ಟಲಿ ತಾಶಿಗೆ ಸಾಯಲಿ ಬಂಜೆ ಎನ್ನುವಂಥ ಶಬ್ದವನ್ನು ಕಳಿಪ ಅಂತ ತಿಳ್ಕೊಂಡು ತಿಂತನಿ ಮೌನಪ್ಪನಲ್ಲಿ ಭಕ್ತಿಯಿಂದ ಬೇಡ್ಕೊಳ್ಬೇಕಾದ್ರೆ ಗ್ರಾಮದೊಳಗಿರ್ತಕ್ಕಂಥ ಎಲ್ಲ ದೇವಾನ ದೇವತೆಗಳಿಗೆ ಆ ತಾಯಿ ಪೂಜೆ ಪುನಸ್ಕಾರದ ಮುಖಾಂತರ ನಡ್ಕೊಳ್ಬೇಕಾದ್ರೆ ಬಯಸಿದ್ದು ಪುಣ್ಯ ಲಭಿಸಿತಂತೆ. ಗಿಡದಲ್ಲಿರುವ ಕಾಯಿ ಹಣ್ಣಾಯಿತಂತೆ. ವಸಂತ ಮಾಸ ಬಂದಂಥ ಸಂದರ್ಭದೊಳಗೆ ಕೋಗಿಲೆ ಕೂಗಲು ಪ್ರಾರಂಭ ಮಾಡಿತಂತೆ. ಮಳೆಗಾಲದಲ್ಲಿ ಬಹಳ ಸುಂದರವಾಗಿ ಹರಿತಕ್ಕಂಥ ಹಳ್ಳ ಹೋಗಿ ಕೆರೆ ಹೋಗಿ ಹೊಳಿ ಹೋಗಿ ಸಮುದ್ರವಾಗಿ ಆನಂದವಾಗಿ ನೀರು ತುಂಗೆಯಾಗಿ ಹರಿತಾ ಇತ್ತಂತೆ. ಹಂಗೆ ಕಕ್ಕಳಮೇಲಿ ಗ್ರಾಮದೊಳಗೆ ನಾಗಮ್ಮ ತಾಯಿಯ ಜೀವನ ಕೂಡ ಹಂಗೆ ಆನಂದವಾದಂಥ ಸಂದರ್ಭ. ಗರ್ಭ ಧರಿಸ್ತಾಳೆ. 3 ತಿಂಗಳ 6 ತಿಂಗಳ 9 ತಿಂಗಳಾದ ಬಳಿಕ ನವಮಾಸ ಒಂದು ಗಂಡು ಮಗು ಜನ್ಮ ಕೊಡ್ತಾಳೆ. ಹುಟ್ಟಿದ ಮಗನಿಗೆ ಏನಂತ ಹೆಸರಿಟ್ಟರು ಅಂತಂದ್ರೆ ತಮ್ಮ ಬಂಧು ಬಳಗ ಕುಲಸ್ಥರು ನೆಂಟಸ್ಥರು ಎಲ್ಲರೂ ಕೂಡಿಕೊಂಡು ಇರೋದೊಬ್ಬ ಮಗ ಅದಾನ ಭಾಳ ಚಂದ ಬೆಳೆಸ್ಬೇಕಂತ ತಿಳ್ಕೊಂಡು ಮಗನಿಗೆ ಹೆಸರನ್ನಿಟ್ಟಾರ. ಯಾವುದನ್ನ? ತಮ್ಮ ಮನೆಯ ದೇವರಾಗಿರ್ತಕ್ಕಂಥ ಕುಲದೇವರಾಗಿರ್ತಕ್ಕಂಥ ತಿಂತನಿಯ ಮೌನೇಶನ ಹೆಸರನ್ನು ಇಟ್ಟಾರ ಮಗನಿಗೆ. ಭಾಳ ವಿಶೇಷ ಏನು ಅಂತಂದ್ರೆ ಹಿಂದಿನ ಮಂದಿ ಹೆಸರನ್ನು ಎಷ್ಟು ಚಂದ ಇಡ್ತಿದ್ರು ಅಂತಂದ್ರೆ ನೆನಪಿರಲಿ, ಒಂದು ಅವರ ಮನೆಯ ದೇವರನ್ನು ಅವರ ಕುಲದೇವರನ್ನು ಹೆಸರಿಡ್ತಿದ್ರ. ಇನ್ನೊಂಚೂರ ಮುಂದಕ್ಕೆ ಹೋದ್ರೆ ಮನೆಯೊಳಗೆ ಯಾರು ಹಿರಿಯರು ಇರ್ತಿದ್ದಿಲ್ಲಲ್ಲ, ಹೆಣ್ಣೇನಾದರೂ ಹುಟ್ಟಿತ್ತು ಅಂತಂದ್ರೆ ಪೋರ್ ಏನಾದರೂ ಹುಟ್ಟಿದ್ಲು ಅಂತಂದ್ರೆ ಆಯಿ ಹೆಸರು ಇಡ್ತಿದ್ರ. ಹೆಣ್ಮಗಳು ಹುಟ್ಟಿಲ್ಲ ಅಂತಂದ್ರೆ ಅಕಸ್ಮಾತಾಗಿ ಗಂಡು ಏನಾರು ಹುಟ್ಟಿತ್ತು ಅಂತಂದ್ರೆ ಮುತ್ಯನ ಹೆಸರು ಇಡ್ತಿದ್ರ. ಎದಕ್ಕೆ ರೀ? ಅವೇನು ಹೆಸರು ಅಷ್ಟು ಚಂದ, ಎಷ್ಟು ಚಂದ ನೋಡ್ರಿ, ಕರೆಯೋಕೆ ಒಂದು ರೀತಿ ಆನಂದ, ಎಷ್ಟು ಖುಷಿ. ಅನ್ನಪೂರ್ಣೇಶ್ವರಿ ಅಂತ ಕರಿತಿದ್ರಿ, ದಾನಮ್ಮ ಅಂತ ಕರಿತಿದ್ರಿ, ಗಂಗಮ್ಮ ಅಂತ ಕರಿತಿದ್ರಿ, ಗೌರಮ್ಮ ಅಂತ ಕರಿತಿದ್ರಿ. ಹೌದಾ ಇವ? ಅದ್ರಾಗ ಹಿಂದಿನ ಹಿರಿಯರ ಮನೆಯೊಳಗಿರ್ತಕ್ಕಂಥ ಹಿರಿಯರ ಹೆಸರನ್ನ ಮಕ್ಕಳಿಗೆ ಯಾಕೆ ಇಡ್ತಿದ್ರಿ ಅಂತಂದ್ರೆ ಹಿರಿಯರನ್ನು ಎಂದೂ ಕೂಡ ಮರಿಬಾರ್ದಂಥ ಮನುಷ್ಯನಾಗಿ ಹುಟ್ಟಿ ಬಂದ ಬಳಿಕ. ಕಾರಣ ಹಿರಿಯರನ್ನ ಸ್ಮರಣೆ ಮಾಡ್ದಂಗೂ ಆಗಿರ್ಬೇಕ, ಮಕ್ಕಳು ಬಂದಂಗೂ ಆಗಿರ್ಬೇಕಂತ ತಿಳ್ಕೊಂಡು ಹಿರಿಯರ ಹೆಸರನ್ನ ಇಟ್ಕೊಂಡು ಬರ್ತಿದ್ರು ಅವಾಗೆಲ್ಲ. ಎಲ್ಲ ಅವನ್ನೆಲ್ಲ ಬಿಟ್ಟಿವಿ. ಇವತ್ತಿನ ದಿನಮಾನದೊಳಗೆ 21ನೇ ಶತಮಾನ. ಅಕಸ್ಮಾತಾಗಿ ಮನ್ಯಾಗ ಏನಾದರೂ ಕೂಡ ಪೋರಿಗೆ ಆಯಿ ಹೆಸರು ಇಟ್ಟಿರಿ ಅಂತಂದ್ರೆ ಯಾರಾದರೂ ಬೇದ್ರಿಂದ ಏನು ಬೇಯ್ಬಿಡ್ರಿಕಿಗೆ, ಯಾಕೆ ನಮ್ಮ ಆಯಿ ಹೆಸರು ಇಟ್ಟಿವಿ ಅಂತಿದ್ರಿ. ಬೇಯಿಸ್ಕೊಡ್ತೀವಿ, ಬರೀ ಹೆಸರಿಟ್ರೆ ಬೇಯಿಸ್ಕೊಡ್ತಿದ್ದಿಲ್ಲ ನೀವು ಆವಾಗಿನ ಸಮಯದೊಳಗೆ. ನೆನೆಸ್ದಂಗೆ ಆಗಿರ್ಬೇಕ, ಬೇದಂಗೆ ಕೂಡ ಆಗಿರ್ಬಾರ್ದು, ಬೇಯಬಾರ್ದು ಯಾರು ಕೂಡ. ನಾವು ಸದಾವಕಾಲ ಬಾಯಿ ತೆಗೆದು ಹಿರಿಯರ ಹೆಸರು ಬರ್ಬೇಕಂತ ತಿಳ್ಕೊಂಡು ಹಿರಿಯರ ಹೆಸರು ಇಡ್ತಿದ್ರಲ್ಲ. ಇವತ್ತಿನ 21ನೇ ಶತಮಾನ ಎಲ್ಲಿ ಮತ್ತಂದ್ರೆ ಎಲ್ಲರೂ ಕೂಡ ಪ್ರಾಸಬದ್ಧವಾಗಿ ಇಡ್ತಾರೆ. ನಮ್ಮ ಜನಗಳಿಗೆ ತ್ರಾಸ ಆಗಬಾರ್ದು, ಪ್ರಾಸ ಬೇಕಾ. ಇವತ್ತಿನ ದಿನಮಾನದೊಳಗೆ ಆವಾಗ ಹೆಸರು ಭಾಳ ಉದ್ದಿರ್ತಿದ್ವ, ಈಗೆಲ್ಲ ಶಾರ್ಟ್ಕಟ್ ಪಿಂಕಿ ಅಂತ ಕರೀತಾರೆ. ಪಿಂಕಿ ಅಂದ್ಕೊಳ್ಳಿ ಮನೆಯಾಗ ನಾಯಿ ಓಡಿ ಬರ್ತಾರೆ. ನಾಯಿ ಅನ್ಬೇಕೋ ಹುಡುಗಿ ಅನ್ಬೇಕೋ ವಿಚಾರ ಮಾಡ್ರಿ ಅಲ್ಲ. ಈಗಿನ ಮಂದಿ ತ್ರಾಸ ಆಗ್ಬಾರ್ದು ಕರೆಯಾಕ, ಒಟ್ಟು ಪ್ರಾಸ ಬೇಕಾ. ಎಷ್ಟು ಚಂದ ಅಂತೀರಿ ನೋಡ್ಬೇಕ. ಬಾ ಯಾರಿಗೆ ಒಂದು ಹೆಣ್ಣು ಒಂದು ಗಂಡು ಇತ್ತಂತ, ಒಂದು ಪೂರ್ ಹುಟ್ಟಿತ್ತು. ಒಂದು ಹೆಣ್ಣು ಗಂಡು ಇರ್ಬೇಕಾದ್ರೆ ಹೆಂಗೆ ನೀವು ಪುರಾಣಕ್ಕೆ ಬಂದಿರಿ, ಹೆಂಗೆ ಪುರಾಣಕ್ಕೆ ಬಂದ್ರೆ ಮನೆಗೆ ಭಿನ್ನಾಗಿ ಕರ್ಸಿದ್ರು ಅವ್ರು. ಭಿನ್ನಾಗಿ ಕರೆಸಿದಂಥ ಸಮಯದೊಳಗೆ ಆ ಪ್ರವಚನಕಾರರು ಗವಾಗಳು ತಬಲಾ ಓದಕ್ಕಾರ ಹೋಗುವಂಥ ಸಂದರ್ಭದೊಳಗೆ ಅಲ್ಲಿ ಏನಾಯ್ತು ಅಂತಂದ್ರೆ ಆ ಹುಡುಗಿ ಬಂದ್ಕೊಳ್ಳಿ ನೀರು ಕೊಟ್ಲು, ಕೈ ತೊಗೊಂಡು ನೀರು ಕೊಟ್ಟಾಗ ತಬಲಾಜಿ ಸುಮ್ಮನೆ ಕುಂದ್ರಬೇಕಿಲ್ರಿ. ಅವಕ್ಕೆ ತಂಗಿ ನಿನ್ನ ಹೆಸರು ಏನು ನಂದ್ರೆ ಅಂದಕ್ಕೆ, ನಿಂದ ಏನು ಹೆಸರು? ಹಸೆ ದ್ರಾಕ್ಷಿ ಅಂದಕ್ಕೆ. ಎಲ್ಲರೂ ಇಟ್ರಿ ನೀವು ಯಾರ ಹೆಸರು ಹೆಂಗತಿ? ನಿನ್ನ ಹೆಸರು ಏನು ಅಂದ್ಕೊಳ್ಳಿ? ಹಸಿ ದ್ರಾಕ್ಷಿ ಅಂದ್ಲ. ಒಳಗೆ ಹೋದ ತಕ್ಷಣ ಅವ್ರ ಅಣ್ಣ ಟವೆಲ್ ತೊಗೊಂಬಂದ, ಕೈ ಒರೆಸೊಳಗೆ, ತಮ್ಮ ನಿನ್ನ ಹೆಸರೇನು? ನಂದ್ರೆ ಒಣ ದ್ರಾಕ್ಷಿ ಅಂದವ. ಎಲ್ಲರೂ ಪ್ರಾಸ ಬದ್ದೋಗಿಟ್ಟಾರ.
ತಂಗಿ ಹೆಸರು ಹಸಿ ದ್ರಾಕ್ಷಿ, ಅಣ್ಣನ ಹೆಸರು ವನ ದ್ರಾಕ್ಷಿ. ಮನ್ಯಾಗ ಒಂದು 90 ವರ್ಷ ಮುದಿ ಕುಂತ್ಕೊಂಡಿತ್ತ. ಆಯಿ ಹೆಸರು ಏನು ಅಂದ್ಕೊಳ್ಳಿ ರುದ್ರಾಕ್ಷಿ ಅಂದವ. ಏನು ಮಾಡ್ತೀರಿ? ಇನ್ನೂ ಭಾಳ ಚಂದ ಇಡ್ತೀರಿ ನೀವು. ಎಷ್ಟು ಮಜಾ. ಯಾರಿಗೊಬ್ಬಗ 3 ಹೆಣ್ಣು ಹುಟ್ಟಿದ್ವಂತ. 3 ಹೆಣ್ಣು ಹುಟ್ಟ್ಯಾವಂದ್ರೂ ಕೂಡ ಪ್ರಾಸಬದ್ಧವಾಗಿ ಕರಿಬೇಕಂತ ತಿಳ್ಕೊಂಡ ಮಗಳಿಗೆ ಏನು ಹೆಸರಿಟ್ಟಿದ್ದ? 1ನೇ ಮಗಳಿಗೆ ವಿಶಾಲಾಕ್ಷಿ ಅಂತ ಹೆಸರಿಟ್ಟಿದ್ದ, 2ನೇ ಮಗಳಿಗೆ ಕಮಲಾಕ್ಷಿ ಅಂತ ಹೆಸರಿಟ್ಟಿದ್ದ, 3ನೇ ಮಗಳಿಗೆ ಜಲಜಾಕ್ಷಿ ಅಂತ ಹೆಸರಿಟ್ಟಿದ್ದ. ಹೊಳ್ಳಿ ಹೆಂಡ್ತಿ 4ನೇದ್ದು ಹೆರಿಗೆ ತವ್ರ ಮನೆಗೆ ಹೋದ. ತವ್ರ ಮನೆಗೆ ಹೋದಂಥ ಸಮಯದೊಳಗೆ 4ನೇದ್ದು ಹೆರಿಗೆ ಎಂದಾತಂತಂದ್ರೆ ಅದು ದೀಪಾವಳಿ ಪಾಡ್ಯ ದಿವಸ ಆತ. ಪ್ರಾಸಬದ್ಧವಾಗಿ ಬರಬೇಕಲ್ಲವ. ಆ ಮಗಳಿಗೆ ಅಂತ ಹೆಸರಿಟ್ಟಿದ್ರಿ ಇವರು, ಪಟಾಕ್ಷಿ ಅಂತ ಹೆಸರಿಟ್ಟಿದ್ದಂತೀವ. ಏನು ಮಾಡ್ತೀರಿ? ಇವತ್ತಿನ ದಿನಮಾನದೊಳಗೆ ಎಲ್ಲರೂ ಕೂಡ ಪ್ರಾಸಬದ್ಧವಾಗಿ ಕೇಳೋರಿದ್ರೆ ಆದ್ರೆ ನಮ್ಮ ಮಂದಿಗೆ ತ್ರಾಸ ಆಗಬಾರ್ದ. ಆದ್ರೆ ಆಗಿನ ಸಮಯದೊಳಗೆ ಕಕ್ಕಳ ಮೇಲೆ ಒಳಗೆ ನಾಗಮ್ಮ ಮಗನಿಗೆ ಹೆಸರನ್ನಿಟ್ಟಾರ. ಏನಂತ? ಮೌನೇಶ ಮೌನೇಶ ಮೌನೇಶ. ಯಾವಾಗ ಮಗನಿಗೆ ಹೆಸರಿಟ್ಟಾರ, ಇಟ್ಟಂಥ ಸಮಯದೊಳಗೆ ಮಗ ತಾಯಿ ಆನಂದವಾಗಿ ಕಾಲವನ್ನು ಕಳಿತಾ ಬದುಕ ಮಾಡ್ತಾ ಇರಬೇಕಾದ್ರೆ ಮಗ ಯಾವಾಗ ತಾಯಿಯ ಆರೈಕೆ ಒಳಗೆ ಬೆಳಿಲಿಕ್ಕತ್ತಾನೆ, ಬೆಳಿಬೇಕಾದ್ರೆ ಯಾವಾಗ ಮಗನಿಗೆ ಹೆಸರನ್ನಿಟ್ಟಾರ. ನಿನ್ನೆ ನಮ್ಮ ಬೇಕು ಒಡಪು ಹೇಳಿದೆವ, ಅದನ್ನ ಇನ್ನೇನು ಕೇಳ್ಬೇಕು ಅನಿಸ್ತು. 2 ಸಲ ಹೇಳಿದೆ, ಎಷ್ಟು ಚಂದ ಹೇಳಿದೆವ. ಬಹುಶಃ ನಮ್ಮ ಅಪ್ಪ ಇಲ್ಲಿದ್ದಂದ್ರೆ ಖುಷಿ ಪಡ್ತೀನಿ. ಏನಾಯ್ತು? ಎಲ್ಲರ ಭಾಳ ಚಂದ ಹೊಡಪಿಟ್ಟಿದ್ರಿ. ಇಡ್ಬೇಕ್ಯವ ಗಂಡನ ಹೆಸರನ್ನು ಎಂದೂ ಕೂಡ ನೇರವಾಗಿ ಹೇಳಬಾರ್ದಂತ. ಹಿಂದಿನ ಹಿರಿಯರು ಮಾಡಿದ ಪದ್ಧತಿ ಯಾವ ಕೂಡ ಸುಳ್ಳಲ್ಲ. ಗಂಡನ ಹೆಸರಾಗಲಿ ಹೆಂಡತಿ ಹೆಸರಾಗಲಿ ನೇರವಾಗಿ ಎಂದೂ ಕೂಡ ಹೇಳಬಾರ್ದಂತ. ಒಡಪೆಟ್ಟ ಹೇಳ್ಬೇಕು. ಅದು ಎದಕ್ಕಂತೇಳಿ ನಾನು ಮದುವೆ ಬಂದಾಗ ಹೇಳ್ತೇನೆ ನಿಮಗೆ. ಆಶ್ಚರ್ಯ ಏನು ಅಂತಂದ್ರೆ, ಇತ್ತ ಕಡೆಗೆ ಯಾವಾಗ ಕಕ್ಕಳ ಮೇಲೆ ಒಳಗೆ ಮಗನ ತೊಟ್ಟಿಲ ಕಾರ್ಯಕ್ರಮವನ್ನು ಭಾಳ ಖುಷಿಯಿಂದ ಮಾಡ್ಯಾರೆ. ಮಗನ ತೊಟ್ಟಿಲ ಕಾರ್ಯ ಆದ ಬಳಿಕ ಇತ್ತ ಕಡೆಗೆ ಬಂದು ಬಳಗ ಎಲ್ಲರೂ ಕೂಡ ಬಂದವರು ಊಟ ಮಾಡ್ಯಾರ, ಮಗನಿಗೆ ಹರಿಸ್ಯಾರ. ಯಾರು ಕುಂಚಿ ಕೊಟ್ಟಾರ, ಯಾರು ಬಟ್ಟೆ ಕೊಟ್ಟಾರ, ಯಾರು ಕಣಕ ಕೊಟ್ಟಾರ. ಖುಷಿಯಿಂದ ಮಗನನ್ನು ನೋಡಿ ಆನಂದವಾಗಿ ಹರ್ಷಿ ತಮ್ಮ ತಮ್ಮ ಮನೆಗೆ ಎಲ್ಲರೂ ಕೂಡ ತೆಳ್ಯಾರ. ಯಾವಾಗ ಎಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಹೋಗ್ಯಾರ. ಹೋದಂಥ ಸಮಯದೊಳಗೆ ಇತ್ತ ಕಡೆಗೆ ಏನಾಯ್ತು ಅಂತಂದ್ರೆ, ಅದೇ ಭಾಳ ಸುಕುಟ್ಟಿರ್ತಕ್ಕಂಥ ಮಗನಿಗೆ ಯಾವಾಗ ಮೌನೇಶ್ವರ ಅಂತ ಹೆಸರಿಟ್ಟಾರ, ಹೆಸರು ಇಟ್ಟಾಗಿನಿಂದ ಮಗ ಕೂಸ ಅಳಕ್ಕೆ ಪ್ರಾರಂಭ ಮಾಡ್ತಂತೆ. ಅಳಕತ್ತು ಅಳಕತ್ತು ಅಳಕತ್ತು. ಎಷ್ಟು ಅಳಕತ್ತಂತಂದ್ರೆ ಹಗಲನ್ನಿಲ್ಲ ರಾತ್ರಿನಿಲ್ಲ. ಕೂಸ ತಿದ್ದ 1 ದಿವಸ ಹೋತ, 2 ದಿವಸ ಹೋತ, 4 ದಿವಸ ಹೋತು. ಕೂಸು ಅಳುವುದನ್ನು ನಿಲ್ಲಿಸಲಿಲ್ಲ. ಯಾವಾಗ ಕೂಸು ಅಳುವುದನ್ನು ನಿಲ್ಲಿಸದೇ ಇರುವಂಥ ಸಮಯದೊಳಗೆ ಸಹಜಿಕವಾಗಿ ಹೆಣ್ಮಕ್ಳು ನೀ ಕೂಡ ಅಕ್ಕಪಕ್ಕದ ಮನೆಯವರೆಲ್ಲ ಬರ್ತಿದ್ರೆ, ಯಾಕ ತಂಗಿ ಮಗ ಯಾಕೆ ಭಾಳ ಅಳಕತ್ತೈತಲ್ಲ, ಒಂದು ಸ್ವಲ್ಪ ಹಾಲು ಕೊಡು, ಹಾಲು ಉಣಿಸ್. ಎದೆ ಹಾಲನ್ನು ಉಣಿಸಿದ್ರು ಕೂಡ ಕೂಸಳಾಕತ್ತದ. ಬಹುಶಃ ಏನರ ಕಡ್ದಿರ್ಬೇಕೆ ನೋಡು, ಕೈಗೆ ಕಾಲಿಗೆ ಇರಿಬಿ ತಗಣಿ ಏನು ಕಡ್ದಿರ್ಬೇಕು ನೋಡು, ಏನೂ ಇಲ್ಲ. ಹಾಗಾದ್ರೆ ಕೂಸು ಯಾಕೆ ಅಳಕತ್ತೈತಿ? ಹಗಲನ್ನಿಲ್ಲ ರಾತ್ರಿನಿಲ್ಲ ಕೂಸು ಅಳುತ್ತಾ ಎಲ್ಲಿಗೆ ಬಂತಂತಂದ್ರೆ, ವಾರ ಹೋಗಿ 15 ದಿವಸ ಆಯಿತು. ಕೂಸು ಅಳುದು ನಿಲ್ಲಿಸಲಿಲ್ಲ. ಅಳುದು ನಿಲ್ಲಿಸದೇ ಇರುವಂಥ ಸಮಯದೊಳಗೆ ಕೂಡಿದ ಮಂದಿ ಅನ್ನಕತ್ತರು, ಬಹುಶಃ ಮೊನ್ನೆ ಹೆಸರೇನು ಇಟ್ಟಿರಲ್ಲ, ಹೆಸರಿಟ್ಟಂಥ ಸಮಯದೊಳಗೆ ಯಾರ್ದಾದ್ರೂ ದೃಷ್ಟಿ ಬಿದ್ದಿರ್ಬೇಕು ಹುಡುಗ, ಒಂದು ನಿಂಬೆಹಣ್ಣು ಎಳೆದ್ವಿ ಅಂತ ತಿಳ್ಕೊಂಡಂದ್ರು. ನಿಂಬೆಹಣ್ಣು ಸಹಿತ ಎಳೆದು ಹೋಗೋದ್ರು, ಕರೆ ದಾರ ಕಟ್ಟಿದ್ರು. ಯಾರು ಏನು ಹೇಳ್ತಾರ ಎಲ್ಲ ಮಾಡಿದ್ಲು ನಾಗಮ್ಮ. ಏನು ಮಾಡಿದ್ರು ಕೂಡ ಕೂಸು ಅಳುವುದನ್ನು ನಿಲ್ಲಿಸಲಿಲ್ಲ. ಯಾವಾಗ ಮೌನೇಶ ಅಳುವುದನ್ನು ನಿಲ್ಲಿಸದೇ ಇರುವಂಥ ಸಮಯದೊಳಗೆ ನೀ ಕೂಡ ಅಲ್ಲಿ ಯಂತ್ರ ಬರ್ಸ್ಕೊಂಬರ್ರಿ, ಇಲ್ಲಿ ಹೋಗಿ ತೋರಿಸ್ಕೊಂಬರ್ರಿ, ಯಾರು ಏನು ಹೇಳ್ತಾರ ಏನೆಲ್ಲ ಮಾಡಿದ್ರು ಕೂಡ ಮೌನಪ್ಪ ಅಳುವುದನ್ನು ನಿಲ್ಲಿಸಲಿಲ್ಲ. ಎಲ್ಲಿಗೆ ಬಂತಂದ್ರೆ 1 ತಿಂಗಳಾತ. ಮನ್ಯಾಗ ತಾಯಿ ನಾಗಮ್ಮಂತಾಳ, ಅಳುವಂಥ ಕೂಸ ಯಾವಾಗ ಗಪ್ಪಾಗುತ್ತೋ ಏನು. ಯಾಕ ಕೂಸು ಹಿಂಗ ಹಗಲು ರಾತ್ರಿ ಅಳಕತ್ತು ಅಂತಂದ್ರೆ, ಅಕಸ್ಮಾತಾಗಿ ಉಸಿರು ಹಿಡಿದು ಹೋತಂದ್ರೆ ಏನು ಮಾಡ್ಬೇಕು? ಹೊಟ್ಟೆ ತುಂಬ ಎದೆ ಹಾಲನ್ನು ಉಣಿಸಿದ್ರು ಕೂಡ ಅಳಕತ್ತೈತಿ. ಏನು ಮಾಡಿದ್ರು ಕೂಡ ಕೂಸು ಅಳಕತ್ತೈತಿ. ಏನು ಮಾಡ್ಬೇಕಂತ ತಿಳ್ಕೊಂಡು ಕಣ್ಣೀರು ಹಾಕುವಂಥ ಸಂದರ್ಭದೊಳಗೆ ಪತಿ ಲಚ್ಚಪ್ಪಂದ, ಯಾಕೆ ಹಿಂಗಾಗಿರ್ಬೇಕ? ಏನಾಗಿರ್ಬೋದು ನನ್ನ ಮಗನಿಗೆ? ಭಗವಂತ ಕೊಟ್ಟ, ಭಾಳ ದಿವಸಕ್ಕೊಬ್ಬ ಮಗನನ್ನು ಕೊಟ್ಟ ತಕ್ಷಣ 10 ದಿವಸದೊಳಗೆ 3 ದಿನಗಳ ಕಾಲ ಆಕಳ ಕಾಲಿನೊಳಗೆ ಆಕಳ ಪಕ್ಕದೊಳಗೆ ಮಲಗಿದ. ಅಕಸ್ಮಾತಾಗಿ ಆಗಿನ ಸಮಯದೊಳಗೆ ಆಕಳೇನಾದ್ರೂ ತುಳಿದಿತ್ತು ಅಂತಂದ್ರೆ ಸತ್ತು ಹೊಕ್ಕಿತ್ತ ಕೂಸ. ಒಂದಲ್ಲ ಎರಡಲ್ಲ, ಅವಾಗ ಕೂಡ ಭಾಳ ಕಷ್ಟ. ಹೆಸರು ಇಟ್ಟ ಮೇಲಂಕರು ಇಷ್ಟು ಅಳಕತ್ತೈತಿ ಕೂಸು, ಏನು ಮಾಡ್ಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಈಗ ನಂಗೆ ದವಾಖಾನೆ ಇದ್ದಿಲ್ಲ, ಏನಿಲ್ಲ. ಅವಾಗ ಗುಬ್ಬಿ ಲಟ್ಟಣ ಚಿಮ್ಮಣ ಹಿಂಗೆ ಯಾವಾಗ ಗಂಡ ಹೆಂಡತಿ ಮಗನ ಮುಖವನ್ನು ನೋಡ್ತಾ ಊಟ ಹೋಗ್ತಾ ಇಲ್ಲ, ಕುಡಿಯಾಕ ನೀರು ಹೋಗ್ತಾ ಇಲ್ಲ. ಯಾಕ? ಮಗನ ಕಿರಿಕಿರಿ ತಾಳಾಗೈತಿ. ಆ ಗುರುಗಳು, ಈ ಗುರುಗಳು, ಆ ಸ್ವಾಮಿಗಳು, ಈ ಸ್ವಾಮಿಗಳು
ಎಲ್ಲ ಕಡೆಗೆ ಹೋಗಿ ತೋರಿಸ್ಕೊಂಬಂದ್ರು ಕೂಡ ಮಗ ಅಳುದನ್ನ ನಿಲ್ಲಿಸಿರುವಂಥ ಸಮಯದೊಳಗೆ ಕೂಡಿದ ಮಂದಿ ಅಂದ್ರು ಯಾಕೆ ಹುಡುಗ ಭಾಳ ಕಿರಿಕಿರಿ ಮಾಡಕತ್ತಾನ ಏನೋ ಗೊತ್ತಾಗಲ್ಲ ಅಂತ ತಿಳ್ಕೊಂಡು ಅನ್ಬೇಕಾದ್ರೆ ಇತ್ತ ಕಡೆ ಏನಾಗ್ಯದ ಅಂತಂದ್ರೆ ಲಚ್ಚಪ್ಪನ ಕುಲ್ಮಿ ಏನದಲ್ಲ ಕುಲ್ಮಿ ಮುಂದೆ ಒಂದಿಷ್ಟು ಕಟ್ಟಿ ಹಾಕ್ಯಾರ ಭಾಳ ಚಂದ ಗಿಡ ಬೆಳೆದವ ಮತ್ತು ಕುಲ್ಮಿ ಅಂದ್ಕೊಳ್ಳಿ ರೈತಾಪಿಗೆ ಊರ ಎಲ್ಲರೂ ಬರ್ಬೇಕಲ್ರಿ ಕುಡಿ ಕುಂಟಿ ಮತ್ತು ತಾಳ ಅವನ್ನ ಹಿಡಿಯಾಕ ಹಣಸಕ್ಕೆ ಬರ್ಬೇಕಲ್ಲ ಎಲ್ಲರೂ ಕೂಡ ಆತನ ಕುಲ್ಮಿ ಮುಂದೆ ಕುಂದ್ರೋರು 8 ಮಂದಿ ಯಾವಾಗ ಹಿಂಗೆ ಕುಂತಂತ ಸಮಯದೊಳಗೆ ಕೂಡಿದ ಮಂದಿ ಅನ್ನಕತ್ರಂತ ಏನು ಲಚ್ಚಪ್ಪ ಮತ್ತು ನಿನ್ನ ಮಗ ಭಾಳ ಕಿರಿಕಿರಿ ಮಾಡಕತ್ತಂತ ಕೂಸೊಳಕತ್ತಂತ ಯಾಕೆ ಏನಂತ ತಿಳ್ಕೊಂಡು ಅನ್ನೋದ್ರೊಳಗೆ ಏನಪ್ಪ ಯಾರಿಗೆ ಗೊತ್ತು ಭಗವಂತನಿಗೆ ಗೊತ್ತು ಚಿಂತನೆ ಮೌನಪ್ಪನಿಗೆ ಗೊತ್ತು ಅಂತ ತಿಳ್ಕೊಂಡು ಅನ್ನುವಂಥ ಸಂದರ್ಭದೊಳಗೆ ಕೂಡಿದ ಮಂದಿ ಅಂದರು ಕೂಸು ಇಷ್ಟು ಅಳಬಾರ್ದು ಅಂತ ತಿಳ್ಕೊಂಡು ಅನ್ನೋದ್ರೊಳಗೆ ಆಶ್ಚರ್ಯ ಏನಾಯಿತು ಅಂತಂದ್ರೆ ಅದೇ ಸಮಯಕ್ಕೆ ಒಬ್ಬ ಸಾಧು ಬಂದ. ಅದೇ ಸಮಯಕ್ಕೆ ಸಾಧು ಬಂದಾಗ ಆ ಸಾಧು ಸೀದಾ ಬಂದ ಲಚ್ಚಪ್ಪನ ಕುಲ್ಮಿ ಮುಂದೆ ಬಂದು ನಿಂತ್ಕೊಂಡು ಭಿಕ್ಷಾಂತಿ ಅಂತ ತಿಳ್ಕೊಂಡು ಯಾವಾಗ ಸಾಧು ಕೇಳಿದಾಗ ಲಚ್ಚಪ್ಪ ಅಲ್ಲಿ ಏನದ ನೀಡಬೇಕಾದ್ರೆ ಇಲ್ಲ ಮತ್ತು ಯಾರೊಬ್ಬ ದೊಡ್ಡ ಮಹಾತ್ಮ ಕಣ್ಣಂಗೆ ಕಾಣ್ತಾನೆ, ಗುರುಗಳು ಕಣ್ಣಂಗೆ ಕಾಣ್ತಾರೆ, ಸ್ವಾಮಿಗಳು ಕಣ್ಣಂಗೆ ಕಾಣ್ತಾರೆ, ಮುತ್ಯ ಕಣ್ಣಂಗೆ ಕಾಣ್ತಾನೆ. ಕಾರಣ ಏನು ಅಂತಂದ್ರೆ ಇವ್ರಿಗೆ ಕೇಳಬೇಕು ತಡಿ ಅಂತ ತಿಳ್ಕೊಂಡು ಅಲ್ಲಿನ ಕಟ್ಟಿ ಮೇಲೆ ಕುಂತಿದ್ರಲ್ಲ ಜನಗಳು, ಕಟ್ಟಿ ಮೇಲೆ ಕುಂತ ಜನಗಳನ್ನ ಕತ್ರಂತ ಯಪ್ಪ ಮತ್ತೆ ಹಿಂಗ್ರಿ ನಮ್ಮ ಊರಿಗೆ ಭಾಳ ಚಲೋ ಮನುಷ್ಯ ಲಚ್ಚಪ್ಪ. ಈತನ ಕುಲ್ಮಿ ಒಳಗ ಎಲ್ಲರೂ ಕೂಡ ಕೂರ್ಗಿ ಕುಂಟಿ ತಾಳ ಎಲ್ಲವನ್ನು ಕೂಡ ಹಣಸ್ಕೊಳ್ಳೋದು ಈತನ ಕಡೆಗೆ ಭಾಳ ಚಲೋ ಮನುಷ್ಯ ಅದಾನ. ಆದ್ರೆಪ್ಪ ಏನೋ ಗೊತ್ತಿಲ್ಲ ಒಂದು ಭಾಳ ದಿವ್ಸಕ್ಕೊಂದು ಗಂಡು ಮಗನ ಹಡ್ದಾನ. ಆದ್ರೆ ಆ ಮಗ ಒಂದು ತಿಂಗಳಾತಪ್ಪ ಹಗಲ ನಂಗಲ್ ರಾತ್ರಿ ಅಳಕತ್ತಬಿಟ್ಟತಿ ಅಳುದನ್ನ ನಿಲ್ಲಿಸೋಲ್ದ ಅಂತ ಕೂಡಿದ ಮಂದಿ ಹೇಳಿದಂಗ. ಯಾವಾಗ ಕೂಡಿದ ಮಂದಿ ಹೇಳಿದಾಗ ಲಚ್ಚಪ್ಪನ್ನಂತ ಹೌದಪ್ಪ ನನ್ನ ಮಗ ಭಾಳ ಅಳಕತ್ತಾನ, ಭಾಳ ಕಿರಿಕಿರಿ ಮಾಡಕತ್ತಾನ. ಇಷ್ಟು ಕಿರಿಕಿರಿ ಮಾಡಂಗಿತ್ತಂದ್ರೆ ನಾವು ದೇವರಲ್ಲಿ ಬೇಡ ಕುಂತಿದ್ದೇ ಇಲ್ಲ, ಒಂದೆದ್ದು ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಹೆಂಗೋ ಜೀವನ ಮಾಡ್ಕೊಂಡು ಹೋಗಿಬಿಟ್ಟಿದ್ವಿ. ಆದ್ರೆ ಭಗವಂತ ಭಾಳ ದಿವಸಕ್ಕೆ ಕೊಟ್ಟ ನಮ್ಮ ಮಗನ ಕಿರಿಕಿರಿ ತಾಳಕ್ಕಾಗೋಲ್ದು, ಏನು ಮಾಡ್ಬೇಕಪ್ಪ ಊಟ ಹೋಗೋಲ್ದು, ನಿದ್ದೆ ಹತ್ತೋಲ್ದು, ಏನು ಮಾಡ್ಬೇಕು ಅನ್ನೋದ್ರೊಳಗೆ ಆ ಸಾಧುವನ್ನಂತ ಕರ್ಕೊಂಡು ಬರ್ರಿ ಆ ಮಗನ ಅಂದವ. ಆ ಸಾಧು ಆ ಮಗನನ್ನ ಕರ್ಕೊಂಡು ಬರ್ರಿ ಅಂತ ತಿಳ್ಕೊಂಡು ಯಾವಾಗಂದ ಸರಿ ಅಂತ ತಿಳ್ಕೊಂಡು ಆಗಿಂದಾಗ ಲಚ್ಚಪ್ಪ ಮನೆಗೆ ಹೋಗಿ ಮಗನನ್ನ ಕರ್ಕೊಂಡ ನಾಗಮ್ಮ ತಾಯಿನೂ ಕೂಡ ಬರ್ತಾಳ. ಆ ಸಾಧು ಹೇಳ್ತಾನ ಕೂಸನ್ನು ಕೊಡ್ರಲಿ ಅಂತ ಹೇಳಿ ಯಾವಾಗ ಕೂಸನ್ನ ಕೈಯಾಗಿ ಇಸ್ಕೊಂತಾನ ಸಾಧು, ಇಸ್ಕೊಂಡ ತಕ್ಷಣ ಆ ಕೂಸನ್ನ ಯಾವಾಗ ತೊಡಿ ಮೇಲೆ ಹಾಕ್ಕೊಂಡಂತ ಸಮಯದೊಳಗೆ ಕೂಸು ಸಾಧುವಿಗೆ ಹೆಂಗಾಕತ್ತೆ ಅಂತಂದ್ರೆ ಬರ್ಬರ್ತ ಸಾಧುವಿನ ತೊಡಿ ಮ್ಯಾಗ ಕೂಸು ಭಾರಾಗಕತ್ತಂತ. ಕೆಜಿ ಇದ್ದಿದ್ದು 2 kg, 2 kg 5 kg, 5 kg 10 kg, 10 kg 20 kg, 20 ಇದ್ದಿದ್ದು 50 kg. ಸಾಧು ಅನ್ನಕತ್ತ ಮಕ್ಕಳೆಂದೂ ಕೂಡ ಇಷ್ಟು ಭಾರವಾಗಿರುವುದಿಲ್ಲ, ಇಷ್ಟೆಂದೂ ಕೂಡ ವಜನ ಆಗಿರುವುದಿಲ್ಲ. ಕಾರಣ ಈ ಎಳೆ ಕೂಸ ತಿಂಗಳ ಕೂಸ ಇಷ್ಟೊಂದು ಭಾರ ಆಗ್ಲಿಕ್ಕತ್ತದಂತಂದ್ರ ಈತ ಸಮಾಜಕ್ಕೆ ಬಂದಿದ್ದು ಭಾರ ಆಗಕ್ಕಲ್ಲ, ಜನಗಳ ತಲೆ ಮ್ಯಾಗಿರ್ತಕ್ಕಂಥ ಭಾರವನ್ನು ಇಳಿಸಾಕ. ಸಾಧು ಅಂದ ಏನಂತ, ಯಪ್ಪ ಲಚ್ಚಪ್ಪ ನಾಗಮ್ಮ ಮಗನಿಗೆ ಹೆಸರನ್ನ ಏನಂತಿಟ್ಟೀರಿ? ಯಪ್ಪ ನಾವು ಬಡಿಗರು, ವಿಶ್ವಕರ್ಮ, ನಮ್ಮ ಮನೆ ದೇವರಾಗಿರ್ತಕ್ಕಂಥ ತಿಂತಿನಿ ಮೌನೇಶ್ವರ ಮಗನಿಗೆ ಆತನ ದಯದಿಂದ ಹುಟ್ಟ್ಯಾನ, ಹಿಂಗಾಗಿ ಮೌನೇಶ್ವರ ಅಂತ ಹೆಸರಿಟ್ಟಿವಪ್ಪ ಅಂದಾಗ ಅವಾಗ ಸಾಧು ಒಂದು ಕ್ಷಣ ಕಣ್ಣು ಮುಚ್ಚಿ ವಿಚಾರ ಮಾಡ್ತಾನ. ಕಣ್ಣು ಮುಚ್ಚಿ ವಿಚಾರ ಮಾಡಿದಾಗ ಸಾಧು ಅಂತಾನೆ ಏನು ಅಂತಂದ್ರೆ ಈತನಿಗೆ ಮೌನೇಶ ಅಂತ ಹೆಸರಿಟ್ಟಿರಲ್ಲ, ಈತ ಈ ಸಮಾಜಕ್ಕೆ ಈ ನಾಡಿಗೆ ನಿಮ್ಮ ಗರ್ಭದೊಳಗ ನಿಮ್ಮ ಮನೆತನದೊಳಗ ಹುಟ್ಟಿ ಬಂದಿದ್ದು ಎದರ ಸಲುವಾಗಿ ಅಂದ್ರೆ ಮೌನವಾಗಿ ಕುಂದ್ರುವುದಕ್ಕಾಗಿ ಬಂದವನಲ್ಲ. ಹೆಸರು ಮೌನೇಶ ಅಂತ ಇಟ್ಟಿರಲ್ಲ, ಮೌನೇಶ ಅಂತ ಇಟ್ಟ ತಪ್ಪಿಗೆ ಅಳಕತ್ತಾನ, ಮೌನವಾಗಿ ಕುಂದ್ರಕ್ ಬಂದಿಲ್ಲ ಈತ ಬರಬೇಕಾದ್ರೆ ಸಿದ್ಧಿ ಪುರುಷನದಾನ, ಈತ ಬರಬೇಕಾದ್ರೆ ಸಿದ್ಧಿಯನ್ನು ಪಡ್ಕೊಂಡು ಬಂದಾನ. ಕಾರಣ ಹೆಸರು ಬದಲು ಮಾಡ್ರಿ ಅಂದ್ರು. ಹೆಸರು ಬದಲು ಮಾಡ್ರಿ ಅಂದಾಗ ಇಬ್ರು ಅಂದ್ರು ಯಪ್ಪ ಮತ್ತೆ ಮನೆದೇವ್ರು ಇಟ್ಟಿವಿ, ಮನೆದೇವ್ರು ಮರಿಬಾರ್ದು ಅಂತ ತಿಳ್ಕೊಂಡು ಮನೆದೇವ್ರ ಹೆಸರಿಟ್ಟಿವಿ ಅಂದ್ಕೊಳ್ಳಿ. ಅವಾಗ ಸಾಧು ಅಂದ ಈತ ಸಿದ್ಧಿ ಪುರುಷ ಇರೋದ್ರಿಂದ, ಸಿದ್ಧನಾಗಿ ಬಂದಿರೋದ್ರಿಂದ ಈತನಿಗೆ ಏನಂತ ಇಡಬೇಕು ಹೆಸರು ಅಂತಂದ್ರೆ ಸಿದ್ದಪ್ಪ 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 ಅಂತ ಹೆಸರಿಡ್ರಿ, ಕೂಸು ಅಳು ನಿಲ್ತದ, ಕೂಸು ಆನಂದವಾಗಿರ್ತದೆ ಅಂತ ತಿಳ್ಕೊಂಡು ಯಾವಾಗ ಸಾಧು ಅಂದ್ಕೊಳ್ಳಿ ನಾಗಮ್ಮ ಅಂತಾಳಂತೇಪ್ಪ ನಿಮ್ಮ ದಯದಿಂದ ನೀವ ಹೇಳಕತ್ತೀರಂದ್ರೆ ನಾವು ಭೋಗಿಗಳು, ನೀವು ಯೋಗಿಗಳು.
ಭೋಗಿಗಳಿಗೂ ಯೋಗಿಗಳಿಗೂ ಬಹಳ ವ್ಯತ್ಯಾಸ ಐತಿ. ನೀವು ಸನ್ಯಾಸಿಗಳದೇರಿ, ಪೂಜೆ ಪುನಸ್ಕಾರ ಜಪ ತಪಗಳನ್ನ ಮಾಡುವಂಥವ್ರದೇರಿ. ಕಾರಣ ನಾವು ಭೋಗಿಗಳಾಗಿರೋದ್ರಿಂದ, ಸಂಸಾರಿಕರಾಗಿರೋದ್ರಿಂದ ಆ ಮಗುವಿಗೆ ಹಿಂಗೈತಿ ಅಂತೇಳಿ ನಮ್ಗೆ ಏನು ಗೊತ್ತಾಗತ್ತೆಪ್ಪ? ಗೊತ್ತಾಗೋದಿಲ್ಲ. ಕಾರಣ ಇನ್ನು ಮುಂದೆ ಮೌನೇಶ ಅಂತ ತೆಗೆದ ಸಿದ್ದಪ್ಪ ಸಿದ್ಧಲಿಂಗೇಶ ಅಂತ ಹೆಸರಿಡ್ತೀವಿ ಅಂತ ತಿಳ್ಕೊಂಡು ಆ ಮಹಾತ್ಮನ ವಾಣಿಯಿಂದ ಹೆಸರಿಡಿಸಿದ್ರ. ಯಾವಾಗ ಸಾಧುವಿನ ತೊಡಿಮ್ಯಾಗ ಭಾರವಾಗಿರ್ತಕ್ಕಂಥ ಕೂಸ ಯಾವಾಗ ಸಿದ್ದಪ್ಪ 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 ಅಂತ ಹೆಸರಿಟ್ರ, ಇಟ್ಟ ತಕ್ಷಣ ಭಾರವಾಗಿರ್ತಕ್ಕಂಥ ಕೂಸು ಹೆಂಗಾಕತ್ತೆ ಅಂದ್ರೆ ಮಲ್ಲಿಗೆ ಹೂವು ತೂಗಿದಂಗೆ ಆಕತ್ತಂತ. ಮಲ್ಲಿಗೆ ಹೂವು ತೂಗಿದಂಗೆ. ಮಲ್ಲಿಗೆ ಹೂವು ನೋಡ್ರಿ, ನೀವು ಎಂದೂ ಕೂಡ ಮಲ್ಲಿಗೆ ಹೂವು ಭಾರ ಆಗೋದಿಲ್ಲ. ಎಟ್ಟರ ನೀವು ತೂಕ ಮಾಡ್ರಿ, ಭಾಳ ಹಗರಿರ್ತಾವ. ಹಂಗೆ ಹಗರಾತಂತ ಕೂಸು ಹಗರಾತಂತ. ಯಾವಾಗ ಹಗುರಾತ ಕೂಸು ಅಳ ನಿಲ್ಲಿಸ್ತ, ಆ ಮಹಾತ್ಮನನ್ನ ಆ ಯೋಗಿಯನ್ನ ನೋಡಿ ಕೂಸು ಯಾವಾಗ ನಗುವಂಥ ಸಮಯದೊಳಗ ಅವಾಗ ನಾಗಮ್ಮಂತಳಿಯಪ್ಪ, ಒಂದು ತಿಂಗಳಾಗಿತ್ತು ಮಗನ ಧ್ವನಿಯನ್ನ ಅಳುದನ್ನು ಕೇಳಿ 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 ಸಾಕಾಗಿ ಹೋಗಿತ್ತು. ಈಗ ಮಗ ನಗುದನ್ನು ನೋಡಿ ಯಪ್ಪ ಹೋದ ಜೀವ ಮರಳಿ ಬಂದಂಗೆ ಆತ್ಯಪ್ಪ ಅಂಥೇಳಿ ನಾಗಮ್ಮ ತಾಯಿ ಕಣ್ಣೀರು ಹಾಕುವಂಥ ಆ ಸಾಧುವಿನ ಯೋಗಿಯ ಮಹಾತ್ಮನ ಪಾದಕ್ಕೆ ನಮಸ್ಕಾರವನ್ನು ಮಾಡಿದಾಗ ಇತ್ತ ಕಡೆಗೆ ಮಗನಿಗೆ ಸಿದ್ದಪ್ಪ ಸಿದ್ಧಲಿಂಗೇಶ ಸಿದ್ದಪ್ಪ ಅಂತ ಹೆಸರಿಟ್ಟರು. ಮಗ ಆನಂದವಾಗಿ ಆಡ್ಲಿಕ್ಕತ್ತ. ಯಾವಾಗ ಮೌನೇಶ ಹೋಗಿ ಸಿದ್ಧಲಿಂಗಪ್ಪ ಅಂತ ಹೆಸರಿಟ್ಟರೆ, ಸಿದ್ಧಲಿಂಗೇಶ ಅಂತ ಹೆಸರಿಟ್ಟ ಬಳಿಕ ಮಗ ಕಳಿತಾ ಕಳಿತಾ ತಿಂಗಳ 2 ತಿಂಗಳ 3 ತಿಂಗಳ 6 ತಿಂಗಳ ಕೂಸ ಬೆಳೆಯಾಕತ್ಯ. ಬೆಳಿಬೇಕಾದ್ರೆ ಒಂದೊಂದು ದಿವಸ ಸಿದ್ದಪ್ಪ ಹೇಗೆ ಮಾಡ್ತಿದ್ದ ಅಂತಂದ್ರೆ ಎಲ್ಲರನ್ನೂ ಕೂಡ ಒಂದು ಕ್ಷಣ ಗಾಬು ಕುಡಿಸ್ಬಿಡ್ತಿದ್ದಂತ. 2 ಕೈ ಹಿಂಗೆ ಮ್ಯಾಲ ಮಾಡಿ ಗುತ್ತಿದ್ದ, 2 ಕಲ್ಲ ಮ್ಯಾಲ ಮಾಡ್ತಿದ್ದ, ಕೈ ಕಾಲು ಮೇಲ್ ಮಾಡಿ ಹಿಂಗೆ ಗುದ್ದುವಂಥ ಸಮಯದೊಳಗೆ ಹಿಂಗೆ ಆಡ್ಬೇಕಾದ್ರೆ ಏನಪ್ಪಿದ್ರ ಸಂಕೇತ ಅಂತಂದ್ರೆ ನನ್ನ ಸಮೀಪ ಯಾವುದನ್ನು ಕೂಡ ತಂದ್ಕೊಳ್ಳೋದಿಲ್ಲ ಅಂತ ತಿಳ್ಕೊಂಡು ಖುಷಿಯಿಂದ ನಗ್ತಿದ್ದಂತ. ಒಂದು ಕ್ಷಣ ಅಳ್ತಿತ್ತಂತ ಕೂಸ. ಯಾವಾಗಾದ್ರೂ ಒಂದು ಸಾರಿ ಅಕಲ್ಪಿಕವಾಗಿ ಯಾವಾಗ ಹಿಂಗೆ ಬೆಳೆಯಕತ್ತನ ಬೆಳೆಯುವಂಥ ಸಮಯದೊಳಗೆ ಅವಾಗ ನಾಗಮ್ಮ ತಾಯಿ ಅಂತಾಳೆ, ಇರುವಂಥ ಒಬ್ಬ ಮಗನನ್ನು ಚಲೋ ಬೆಳೆಸಬೇಕ, ಮಗನಿಗೆ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡ್ಬೇಕ. ನಮ್ಮ ಮನೆತನ ವಿಶ್ವಕರ್ಮ ಬಡಿಗರ ಮನೆತನ ಐತೆ ಅಂತಂದ್ರೆ ನಮ್ಮ ಮನೆತನದ ಹೆಸರನ್ನ, ಕೀರ್ತಿಯನ್ನ, ಗೌರವವನ್ನ ಈ ಮಗ ಎತ್ತರ ಮಟ್ಟಕ್ಕೆ ಬೆಳೆಸ್ಬೇಕಂತ ತಿಳ್ಕೊಂಡು ಮಗನನ್ನು ಹಂಗೆ ಬೆಳೆಸ್ಬೇಕಂತೇಳಿ ನಾಗಮ್ಮ ತಾಯಿ ಕನಸು ಕಟ್ಟಾಳೆ. ಮಗನಿಗೆ ಎದೆ ಹಾಲನ್ನು ಉಣಿಸ್ಲಿಕ್ಕತ್ತಾಳೆ. ಎದೆ ಹಾಲನ್ನು ಉಣಿಸ್ಬೇಕಾದ್ರೆ ನೀವು ಅಂತೀರಿ, ಅವಾಗಿನ ಮಂದಿ ನೋಡ್ರಿ, ನೀವು ಹಳೆ ಮಂದಿಲಿ ಭಾಳ ಮಂದಿ ಅದಾರ ಕೇಳ್ರಿ ನೀವು ಅವ್ರಿಗೆ, ನಿನಗೆ ಎಷ್ಟು ಮಂದಿ ಮಕ್ಕಳು ಅಂತ ಕೇಳಿದ್ರಿಪ್ಪ, ಒಂದು 6 ಹೆಣ್ಣದಾವ, ಒಂದು 6 ಗಂಡದವ ಅಂತಿದ್ರು ಅವಾಗಿನ ಮಂದಿ. ಹಡ್ದವ್ರು ಅದಾರ ಎಷ್ಟು ಮಂದಿ, ಒಂದು 2-3 ಮಂದಿರ ಸಿಗುತ್ತಾರ. ಹೌದ್ರಿ? ಯಾಕ ಅವಾಗಿನ ಮಂದಿ ಹಡಿಯಾಕೂ ಹಂಗಾಗಿದ್ರ, ದುಡಿಯಾಕೂ ಹಂಗಾಗಿದ್ರ, ಉಣ್ಣಾಕೂ ಹಂಗಾಗಿದ್ರ. ಅವಾಗಿನ ಜವರಿ ಊಟ 10 ಮಕ್ಕಳು ಹಡ್ದ್ರಂದ್ರೂ ಕೂಡ ಒಂದು ದಿವಸ ಕೂಡ ದವಾಖಾನೆ ಕಂಡಿಲ್ಲ ಅವಾಗಿನ ಮಂದಿ. ಈಗ ಇನ್ನೂ ಮಗಳು ಸೊಸಿ ಚೊಚ್ಚಲ ಹೆರಿಗೆ ಬಂದಿರ್ತಾಳೆ. ಹೌದ್ರೆ? ಚೊಚ್ಚಲ ಹೆರಿಗೆ ಬಂದಾಳಂತಂದ್ರೆ ಹಿಂದೆ ಚರಿ ಹಿಡ್ಕೊಂಡು ನೀವು ಕೇಳ್ತೀರಿ, ಚರಿಗೆ ಬಾರ ಎತ್ತ ಹೊಡವ ಅಂತ ತಿಳ್ಕೊಂಡ್ರು ಅಲ್ಲ. ಹಿಂಗಿದ್ದಾಗ ಸರಳ ಹೆರಿಗೆ ಆಗಂದ್ರೆ ಎಲ್ಲಾಗತ್ತೆ, ಸೀದಾ ದವಾಖಾನೆ ಹೋಗಿ ಸೀದಾ ಆಪರೇಷನ್ ಅಂತಾರೆ ಅವರು. ಅವಾಗ ಹೆಂಗಿತ್ತು ಅಂತಂದ್ರೆ ಹೆರಿಗೆಗೆ ಬಂದಂಥ ಸಂದರ್ಭದೊಳಗೆ ಇನ್ನೇನು ಇವತ್ತು ನಾಳೆ ಹೆರಿಗೆ ಆಗುತ್ತೆ ಅನ್ನುವಂಥ ಸಂದರ್ಭದೊಳಗೆ ತಾಂಬರ್ ಕೊಡಪಾನ ಅವಾಗಿನ ಹಳೆಯವ. ಈಗೆಲ್ಲ ಪ್ಲಾಸ್ಟಿಕ್ ಕೊಡ ಬಂದು ಅವು ಹೋಕ್ಕವ, ಸೀದಾ ಬಟನಕ್ಕೆ ಸೀದಾ ನೀರು ಮ್ಯಾಲ ಬ್ಯಾರ್ಲಿಗೆ ಹೋಗುತ್ತೆ, ನೀರು ಹೊರಂಗಿಲ್ಲ ಏನಿಲ್ಲ. ಆದ್ರೂ ಕೂಡ ನೀವೇನು ಮಾಡ್ತೀರಿ, ಮಗಳನ್ನು ಮದುವೆ ಮಾಡಿ ಗಂಡ ಮನೆ ಕಳಿಸ್ಬೇಕಾದ್ರೆ ಟಾಕಿ ಕೊಟ್ಟು ಕಳಿಸ್ತೀರಿ, ಹಂಡೆ ಕೊಟ್ಟು ಕಳಿಸ್ತೀರಿ, ಕೊಡಪಾನ ಕೊಟ್ಟು ಕಳಿಸ್ತೀರಿ. ಒಂದು ದಿವಸ ಮಗಳ ತಲೆ ಮ್ಯಾಗ ಹೊರಲಿಲ್ಲ, ನೀರು ತರಲಿಲ್ಲ, ಇಟ್ಟಲ್ಲಿ ಅಲ್ಲಿ ಜಂಗ್ ಹತ್ತಿ ಹೊಂಟು ಅಲ್ಲ. ಇದು ಇವತ್ತಿನ ದಿನಮಾನ. ಆದ್ರೆ ಆಗಿನ ಸಮಯದೊಳಗೆ ಇನ್ನೊಂದು ತಾಸು 2 ತಾಸಿಗೆ ಹೆರಿಗಾಗತ್ತಂತಂದ್ರೆ ಬಾವಿಗೆ ಹೋಗಿ ಹಗ್ಗ ತಗೊಂಡು ನೀರು ಸೇದ್ಕೊಂಡು ಬಂದ ಹೆರಿಗಾದವರು ಇದ್ರೊಳಗೆ ಒಂದು 2-3 ಮಂದಿ ಸಿಗುತ್ತಾರೆ. ಕೇಳಿ ಸಮಯ ಸಿಕ್ಕ ಕೇಳ್ರಿ ಆ ತಾಯಿಂದ್ರ, ಹಳೆ ಮಂದಿ ಗೊತ್ತೈತಿ. ಕಾರಣ ಏನು ಅಂತಂದ್ರೆ ಅವಾಗ ಹಂಗಿದ್ರ, ಅವಾಗಿನ ಊಟನೂ ಕೂಡ ಹಂಗಾಗಿತ್ತ. ಎಷ್ಟು ಚಂದ್ರ ಅವಾಗಿನ ಊಟ, ಜವರಿ ಊಟ. ಅದಕ್ಕೊಬ್ಬ ಅಂತಾನೆ ಏನು ಅಂತಂದ್ರೆ, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಹಿಂದೆ ನಮ್ಮಮ್ಮ ಮಾಡುತ್ತಿದ್ದಳು ರಾಗಿಯ ಗುಂಡು, ಅದನ್ನು ತಿಂದು ನಮ್ಮಜ್ಜ ಆಗಿದ್ದ ಬಹುದ್ದೂರು ಗಂಡು. ನಮ್ಮವ್ವ ಮಾಡುತ್ತಿದ್ದಳು ಬಿಸಿ ಬಿಸಿಯ ಬೀಜೋಳದ ರೊಟ್ಟಿ, ಅದನ್ನು ತಿಂದ ನಮ್ಮಪ್ಪ ಆಗಿದ್ದ ಜಗಗಟ್ಟಿ. ಮನ್ಯಾಗ ಮುತ್ಯ ಅದನಂತಂದ್ರೆ, ಅಜ್ಜ ಅದನಂದ್ರೆ ಅಜ್ಜ ಬಂದಷ್ಟು ತಾಳ್ಕಿ ಮಗ ಬರಂಗಿಲ್ಲ, ಮಗ ಬಂದಷ್ಟು ತಾಳ್ಕಿ ಮೊಮ್ಮಗ ಬರಂಗಿಲ್ಲ ಇವತ್ತಿನ ದಿವಸ. ಯಾಕ? ಅವತ್ತಿನ ಊಟ ದುಡಿಮೆ ಹಡಿಯೋದು ಹಂಗಿತ್ರಿ. ಅವಾಗಿನ ದಿನ ಬೇರೆ, ಈಗಿಂದ ಬೇರೆ. ಯಾಕ? ಒಬ್ಬ ಹೇಳ್ತಾನೆ ಕಡೆಗೆ ಏನಂತ, ಇಂದು ನನ್ನ ಹೆಂಡತಿ ಮಾಡ್ತಾಳೆ ಇಡ್ಲಿ ಸಾಂಬಾರು ವಡ, ಅದನ್ನು ತಿಂದ ನಾನಾಗಿನೇ ಪ್ಯಾಸ್ಟಿಕ್
ಹಾಸ್ಲಿಕ್ಕೇನು ಕೊಡ ನೋಡ್ರಿ ನೀವು ನೋಡಾಕ ಭೀಮ್ ಇದ್ದಂಗೆ ಇರ್ತಾನೆ, ಒಂದು ಚರಿ ಎತ್ತಕ್ಕೆ ಆಗೋದಿಲ್ಲ. ಅದ್ರಾಗೆ ಅವಾಗಿನ ಮಕ್ಕಳು ಹಡಿತಿದ್ರು, ಎಟ್ಟೆಟ್ಟ ಮಕ್ಕಳು ಹಡಿದ್ರಂದ್ರೆ KG 2 KG 3 KG ಇಡ್ಲೆ ಮಕ್ಕಳು ಹಡಿತಿದ್ರ. ಈಗ ಉಣ್ಣ ಊಟನ ಹಂಗೈತೆ, ಹಡಿದ ಹಂಗೆ ಇಟ್ಟಿಟ್ಟ ಕೋಳಿ ಕಾಲ ಗುಬ್ಬಿ ಕಾಲ ಉಣ್ಣೋದು ಹಂಗೆ, ಮಕ್ಕಳು ಹಂಗೆ, ಹೌದಲ್ರಿ? ಎಲ್ಲೈತ್ರಿ ಅವತ್ತಿನ ದಿನಮಾನವೇ ಬೇರೆ. ಮಗ ದಕ್ಕಬೇಕಂತ ತಿಳ್ಕೊಂಡು ಮಗನಿಗೆ ಎದೆ ಹಾಲು ಉಣಿಸ್ತಿದ್ರು. ಅದಕ್ಕಾತಂತ ಮಗುವಿಗೆ ಎದೆ ಹಾಲು ಉಣಿಸಲಾರಳು ಆಧುನಿಕ ತಾಯಿ ಒಳಯ್ಯ. ಇವತ್ತಿನ ಆಧುನಿಕ ಯುಗದೊಳಗೆ, ಇವತ್ತಿನ 21ನೇ ಶತಮಾನದೊಳಗೆ ಎಲ್ಲರೂ ಕೂಡ ಮಕ್ಕಳನ್ನ ಬಯಸೋದು ಮಾತ್ರ ಸತ್ಯ ಅದ. ಎಷ್ಟು ಮಂದಿ ಮಕ್ಕಳನ್ನ ಹಡೆದಿರೋದು ಮುಖ್ಯ ಅಲ್ಲ, ಮಕ್ಕಳಿಗೆ ಎಷ್ಟು ಸಂಸ್ಕಾರವನ್ನು ಕೊಟ್ಟಿವಿ ಅನ್ನೋದು ಬಹಳ ಮುಖ್ಯ ಅದ. ಆಗಿನ ಸಮಯದೊಳಗೆ ಮಕ್ಕಳನ್ನ ಹಡ್ದಾರಂತಂದ್ರೆ ಸೌಂದರ್ಯ ನೋಡ್ತಿದ್ದಿಲ್ಲ, ರೂಪವನ್ನು ನೋಡ್ತಿದ್ದಿಲ್ಲ. ಮಗ ಗಟ್ಟಿಯಾಗಿ ಬೆಳೀಲಿ, ಮಗ ದೊಡ್ಡವನಾಗಲಿ ಅಂತ ತಿಳ್ಕೊಂಡ ಮಗನಿಗೆ ಎದೆ ಹಾಲನ್ನು ಉಣಿಸ್ತಿದ್ರ. ಸಾಕನ್ನುವಂಗ. ಈಗ ಯವ್ವ ಕೇಳಬಾರ್ದು. ಇವತ್ತಿನ ದಿನಮಾನದೊಳಗೆ ಮಕ್ಕಳನ್ನ ಹಡಿತಾರೆ ಕರೆ, ಎದೆ ಹಾಲನ್ನು ಉಣ್ಸಕತ್ರ ಎಲ್ಲಿ ನಮ್ಮ ಸೌಂದರ್ಯ ಕಡಿಮೆ ಆಗತ್ತ ಬಾ, ರೂಪ ಕಡಿಮೆ ಆಗತ್ತ ಬಾ ಅಂತ ತಿಳ್ಕೊಂಡು ಸೀದಾ ಬಿಜಾಪುರಕ್ಕೆ ಹೋಗೋದೈತಿ. ನೀವು ಹೆಂಗೆ ರೊಕ್ಕ ಕೊಟ್ಟು ಹಂಗೆ ಡಬ್ಬಿ ಸಿಗುತ್ತಾವ, ಚಿತ್ರ ಡಬ್ಬಿ ಸಿಗುತ್ತಾವ, ಹೌದ್ರೆ? ಚಲೋ ಬಾಟ್ಲಿ ತೊಗೊಂಡು ಬಂದು ಅದಕ್ಕೊಂದು ನಿಪ್ಪಲ್ ಹಾಕ್ತೀರಿ. ನಿಪ್ಪಲ್ ಹಾಕಿ ಸೌಂದರ್ಯ ಕಡಿಮೆ ಆಗತ್ತೆ ಬಾ ಅಂತ ತಿಳ್ಕೊಂಡು ಆ ಡಬ್ಬ್ಯಾಗ ಹಾಲು ಹಾಕಿ 1-2 ಸಕ್ಕರೆ ಹಾಕಿ ಸೀದಾ ಬಾಯಾಗ ಕೊಡ್ತೀರಿ. ವಿಪರ್ಯಾಸ ಏನು ಅಂತಂದ್ರೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಸುಮ್ಮನೆ ಅಂದಿಲ್ಲ. ಮಕ್ಕಳಿಗೆ 1ನೇ ಶಾಲೆ ಯಾವುದು ಅಂದ್ರೆ ಮನಿ ಅಂತ, 1ನೇ ಗುರು ಯಾರು ಅಂತಂದ್ರೆ ತಾಯಿ ಅಂತ. ಯಾಕ? ಆಶ್ಚರ್ಯ ಏನು ಅಂತಂದ್ರೆ, ಹುಟ್ಟಿದ ಕೂಸ ಹೆಣ್ಣಾಗಲಿ ಗಂಡಾಗಲಿ ನೋಡ್ಬೇಕಾದ್ರೆ ನೀವು ಅದು ಅವ್ವ, ಅದು ಅಪ್ಪ ಅಂತಳುವುದಿಲ್ಲ, ಕಾಕ ಅಂತಳುವುದಿಲ್ಲ, ದೊಡ್ಡಪ್ಪ ಅಂತಳುವುದಿಲ್ಲ, ಸಣ್ಣವ್ವ ಅಂತಳುವುದಿಲ್ಲ, ಚಿಕ್ಕವ್ವ ಅಂತಳುವುದಿಲ್ಲ. ಕೂಸು ಏನಂತ ಹೇಳ್ತೈತೆವ್ವ? ಏನ್ರಿ? ಅಮ್ಮ ಅಮ್ಮ ಅಮ್ಮ, ಅವ್ವ 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 ಅಂತ ಹೇಳ್ತೈತಲ್ಲ. 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂತ ಗರ್ಭಕ್ಕೆ ಕೊಟ್ಟಿರ್ತಕ್ಕಂಥ ತಾಯಿನೇ ದೊಡ್ಡವಳು ಅಂತ ತಿಳ್ಕೊಂಡು ಅವ್ವ ಅವ್ವ ಅಂತ ಹೇಳ್ತೈತಲ್ಲ ಕೂಸ. ಆ ಕೂಸಿಗೆ ಈತನ ನಿಮ್ಮಪ್ಪ ಅಂತ ತೋರಿಸಿದಾಗ ಕೂಸಿಗೆ ಗೊತ್ತಾಗತ್ತೆ, ಈತ ನಿಮ್ಮಪ್ಪ, ಈತ ನಿಮ್ಮ ಅಜ್ಜ, ಈಕೆ ನಿಮ್ಮಮ್ಮ ಅಂತ ತಿಳ್ಕೊಂಡು ತಾಯಿ ತೋರಿಸಿದಾಗ ಕೂಸಿಗೆ ಗೊತ್ತಾಗತ್ತಲ್ಲ. ಆಶ್ಚರ್ಯ ಏನು ಅಂತಂದ್ರೆ, ನೀವೇನು ಕಲಿಸ್ತೀರಿ ಮಕ್ಕಳು ಅದನ್ನ ಕಲಿತಾವ. ಮನುಷ್ಯರಾಗಿ ಹುಟ್ಟಿ ಬಂದೇವೆ ಅಂದ ಬಳಿಕ 9 ತಿಂಗಳ ಗರ್ಭದೊಳಗೆ ಇಟ್ಕೊಂಡು ಭೂತ ಗರ್ಭಕ್ಕೆ ಕೊಟ್ಟಂತ ತಾಯಿ ಅವ್ವ ಅಂತ ಕೂಸು. ಯಾಕ ಅಂತಂದ್ರೆ ತಾಯಿ ಸೇವೆ ಮಾಡೋ ಜನ್ಮಕ. ಯಾರು ಸೇವೆ ಮಾಡ್ತೀಯೋ ಬಿಡ್ತೀಯೋ ಗೊತ್ತಿಲ್ಲ, ಆದ್ರೆ ತಂದೆ ತಾಯಿ ಸೇವೆನ ಮಾತ್ರ ಅವಶ್ಯ ಮಾಡಕಬೇಕಂತ ಭಾಳ ಮಂದಿ ಎಲ್ಲರೂ ಕೂಡ ದೊಡ್ಡ ದೊಡ್ಡ ನ್ಯಾಯ ಹೇಳ್ತಿರ್ತಾರೆ, ದೊಡ್ಡ ಜಗಳ ಬಗೆಹರಿಸಕ್ಕೆ ಹೋಗಿರ್ತಾರೆ. ಆದ್ರೆ ತಮ್ಮ ತಂದೆ ತಾಯಿನ ಬಿದಾಗ ಬಿಟ್ಟಿರ್ತಾರ. ತೊಗೊಂಡು ಮಾಡೋದು ಏನೈತ್ರಿ? ಜೀವಂತಿರ್ತಕ್ಕಂಥ ತಂದೆ ತಾಯಿ ಮನೆಯಾಗಿದ್ದಾಗ ದೇವ್ರಿಗೆ ಹೋಗಿ ನೀವೆಲ್ಲಿ ದಾಸೋಹ ಮಾಡಿಸಿ ತೊಗೊಂಡು ಬರೋದು ಏನೈತಿ? ತಂದೆ ಜೀವಂತಿರುವಂಥ ಸಮಯದೊಳಗೆ ತಂದೆಗೆ ಚಲೋ ಒಂದು ದೋತ್ರ ತಂದು ಕೊಡಲಿಲ್ಲ, ಚಲೋ ಒಂದು ಪೈಜಾಮ್ ತಂದು ಕೊಡಲಿಲ್ಲ, ಚಲೋ ಬಟ್ಟೆ ತಂದು ಕೊಡಲಿಲ್ಲ, ತಾಯಿಗೆ ಒಂದು ಚಲೋ ಸೀರೆ ತಂದು ಕೊಡಲಿಲ್ಲ. ಅವರು ಇಲ್ಲದ ಕಾಲಕ್ಕೆ ಸತ್ತ ಮೇಲೆ ತಿಥಿಗೆ ತೊಗೊಂಬಂದು ಇಟ್ಟರೆ ತೊಗೊಂಡು ಮಾಡೋದು ಏನೈತಿ? ಇದ್ದಾಗ ಸೇವೆ ಮಾಡ್ಲಾರ್ದ್ರು ಹೋದ್ಮೇಲೆ ತೊಗೊಂಡು ಮಾಡೋದು ಏನದ? ಯಾಕೆ? ಆ ಜೀವ ಕೊರಗ್ತಾವ. ಕಾರಣ ಏನು ಅಂತಂದ್ರೆ, ಸಣ್ಣವ್ರಿದ್ದಾಗ ನೀವೇನು ಮಾಡ್ತೀರಿ ಅಂತಂದ್ರೆ ನೆನಪಿರ್ಲಿವ. ನೀವೆಷ್ಟು ದೊಡ್ಡ ಶ್ರೀಮಂತರಿ, ನೀವೆಷ್ಟ ಬಡವ್ರಿ, ಅದನ್ನ ಹೇಳಂಗಿಲ್ಲ. ನಂದೊಂದು ತಮ್ಮಲ್ಲಿ ವಿನಂತಿ ಏನು ಅಂತಂದ್ರೆ, ಮುಂದೆ ನೀವು ಕೂಡ ವಯಸ್ಸಾಗುದ, ಮುಂದೆ ನಿಮಗೂ ಕೂಡ ಸೊಸಿ ಬರಾಕೆನ, ಸೊಸಿ ಬರ್ತಾಳಂತಂದ್ರೆ ನಿಮಗ ಮಕ್ಕಳು ಒಂದು ತುತ್ತ ಅನ್ನ ಹಾಕಬೇಕು ಅನ್ನಂಗಿತ್ತಂದ್ರೆ ಮುಂಜಾನೆ ಬಿಡ್ರಿ, ಆಗುದಿಲ್ಲ. ಬೆಳಗ್ಗೆ 8 ಗಂಟೆಗೆ ಹುಡುಗರು ಸಾಲಿ ಕಳಿಸಿ ಬಿಡ್ತೀರಿ, ನೀವು ಹೇಳೋದು 9 ಗಂಟೆಗೆ, ಹೌದ್ರಿ? ಅಲ್ಲ ಇಲ್ಲಲ್ರಿ, ಯಾಕೆ ಇಲ್ಲೆಲ್ಲ ಹಳ್ಳಿಯಾಗ ರೈತರು ಇದ್ರಿ, 4 ಗಂಟೆಗೆ ಎದ್ದು ಹೊಲಕ್ಕೆ ನೀರು ಹಸಕ್ಕೆ ಹೋಗಿರ್ತೀವಿ. ಇಲ್ಲಿ ಸುದ್ದಿ ಅಲ್ರಿ, ಯಾಕೆ ನೀವು 25 ದಿವಸ ನಿಮ್ಗೆ ಬಾಳೆ ಮಾಡ್ಬೇಕನಾ? ನಮ್ಮ ಕಡೆ ಸುದ್ದಿ. ಒಂದು ಸಮಯ ಬೆಳಗ್ಗೆ ಆಗಲಿಲ್ಲ ಅಂದರೂ ಕೂಡ, ಮಧ್ಯಾಹ್ನ ಆಗಲಿಲ್ಲ ಅಂದರೂ ಕೂಡ, ರಾತ್ರಿ 1 ಹೊತ್ತಾದರೂ ಕೂಡ ನಿಮ್ಮ ಮನ್ಯಾಗ ನೀವು ಕುಟುಂಬ, ನಿಮ್ಮ ಸದಸ್ಯರು, ನಿಮ್ಮ ಬಂಧು ಬಳಗ ಏನಿದಿರಲ್ಲ, ನೀವು 4 ಮಂದಿ ಇದ್ರು, 10 ಮಂದಿ ಇದ್ರು, ಅತ್ತಿ ಮಾವ ಗಂಡ ಮೈದ್ನ ಮಕ್ಕಳು ನಾದ್ನ್ಯರು, ನಿಮ್ಮ ಕುಟುಂಬ ಏನೈತಲ್ಲ, ರಾತ್ರಿ 1 ಸಮಯದಾಗಾದರೂ ಕೂಡ ಎಲ್ಲರೂ ಕುಂತು ಊಟ ಮಾಡಿರಿ. ಒಬ್ಬರು ಒಂದು ದಿಕ್ಕಿಗೆ, ಒಬ್ಬರು ಒಂದು ಸಮಯಕ್ಕೆ ಬಂದು ಉಣ್ಣಾಕತ್ರಿ ಅಂದ್ರೆ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಎಲ್ಲರನ್ನ ಕರ್ಕೊಂಡು ಉಣ್ಣಾಕತ್ತ ಮಕ್ಕಳಿಗೆ ಗೊತ್ತಾಗತ್ತೆ, ಓ ನಮ್ಮ ಆಯಿ, ನಮ್ಮ ಮುತ್ಯ, ನಮ್ಮ ಅಪ್ಪ, ನಮ್ಮ ಅವ್ವ, ನಮ್ಮ ಕಾಕ, ನಮ್ಮ ಸಣ್ಣವ್ವ, ನೀವು ಕರ್ಕೊಂಡು ಮಕ್ಕಳನ್ನ ಊಟ ಮಾಡ್ರೆ ಮುಂದೊಂದು ಸಮಯಕ್ಕೆ ನಿಮ್ಗೆ ಅನ್ನ ಹಾಕ್ತಾವ. ನಾವ ಚಂದ ಕರ್ಕೊಂಡು ಉಣ್ಲಿಲ್ಲ ಅಂತಂದ್ರೆ ನಾವು ಇಲ್ಲನ್ನ ಹಾಕ್ತಾವ್ರಿ. ಅಲ್ಲ, ಆಶ್ಚರ್ಯ ಏನು ಅಂತ ಇಲ್ಲೇ ತಿಳ್ಕೊಂಬಿಟ್ರಿ, ಭಾಳ ದೂರ ಹೋಗೋದು ಬೇಡ. ಸಣ್ಣವಿದ್ದಾಗ ಎಲ್ಲಿ ಸೌಂದರ್ಯ ಕಡಿಮೆ ಆಗತ್ತೆ ಬಾ ಅಂತ ತಿಳ್ಕೊಂಡು ಸಣ್ಣ ಬಾಟ್ಲಿ ನೀವು ಕೊಟ್ಟಿರಿ,
ಮುಂದೆ ದೊಡ್ಡವಾದ ಮ್ಯಾಗ ಮುಂದೆ ದೊಡ್ಡ ಬಾಟ್ಲಿ ಇಟ್ಕೊಂತಾವು, ಹೌದಲ್ರಿ? ಸಣ್ಣವಿದ್ದಾಗ ಒಲ್ಲೆ ಬ್ಯಾಡ ಅಂದ್ರೂ ಕೂಡ ಸಣ್ಣ ಬಾಟ್ಲಿ ಮುದ್ದಾಂ ಬಾಯ ಕೊಟ್ಟಿರಿ, ಮುಂದೆ ಆದ್ಮೇಲೆ ದೊಡ್ಡ ಬಾಟ್ಲಿ ಕುಡಿತಾವ. ಬರೀ ಕುಡಿದಲ್ಲ, ಕುಡಿದು ಬಂದು ಜಾಡಿಸಿ ಒದಿತಾವ. ಯಾಕೆ? ನೀವು ಮಾಡಿದ್ದಲ್ಲ, ಅದು ಮಾಡಿದ್ದು ಮಾಡಿದವ್ರು ನೀವ ಅನುಭವಿಸ್ಬೇಕಾಗುತ್ತಲ್ಲ. ಕಾರಣ ಏನು ಅಂದ್ರೆ, ಆಗಿನ ಸಮಯದೊಳಗೆ ನಾಗಮ್ಮ ತಾಯಿ ಮಗನಿಗೆ ಎದೆ ಹಾಲನ್ನು ಉಣಿಸ್ತಾ ಬೆಳೆಸ್ತಾ 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 ಇರಬೇಕಾದ್ರೆ ಮಗನಾಗಿರ್ತಕ್ಕಂಥ ಸಿದ್ದಪ್ಪ ವರ್ಷಕ್ಕೆ ಬಂದ. ಯಾವಾಗ ವರ್ಷಕ್ಕೆ ಮಗ ಬರಕತ್ತ, ವರ್ಷಕ್ಕೆ ಮಗ ಬರುವಂಥ ಸಮಯದೊಳಗೆ ಮೊದಲ ಬಡಿಗೆರ ಮನಿತನ, ಮನೆಯೊಳಗೆ ಗಂಡ ಹೆಂಡತಿ ನಿತ್ಯಲೂ ಕೂಡ ಕಾಲವನ್ನು ಕಳಿತಾ ಕಳಿತಾ ಜೀವನ ಸಾಗಿಸ್ಬೇಕಾದ್ರೆ ನಾಗಮ್ಮ ತಾಯಿ ಒಂದು ಕನಸು ಕಟ್ಟತಾಳ. ಏನು ಕನಸು ಕಟ್ಟಿದ್ಲು ಅಂತಂದ್ರೆ, ಭಾಳ ದಿವಸಕ್ಕೆ ಅಪರೂಪಕ್ಕೆ ಭಗವಂತ ಗಂಡ ಮಗನ ಕೊಟ್ಟಾನ. ಅದ್ರಾಗ ಯೋಗಿ ಸಾಧು ಬಂದು ಹೇಳ್ಯಾನ ಏನಂತ, ಈ ಮಗ ಸಿದ್ಧಿ ಪುರುಷನದನ ದೊಡ್ಡ ವಕ್ಕನಂತ ತಿಳ್ಕೊಂಡ. ಮಹಿಮನಾಗಿರ್ತಕ್ಕಂಥ ನಿರಂಜನ ನಿರಾಭಾರಿ ಜಂಗಮ ಮೂರ್ತಿ ಅಯೋನಿಜರಾಗಿ ಜನ್ಮವನ್ನು ತಾಡ್ತಕ್ಕಂಥ ಸಿದ್ಧಲಿಂಗ ಯತಿವರ್ಯರು. ಜ್ಞಾನಾಂಬೆ ಮಲ್ಲಿಕಾರ್ಜುನರು ಮಕ್ಕಳಿಲ್ಲ ಅಂತ ತಿಳ್ಕೊಂಡು ಮರಗುವಂಥ ಸಂದರ್ಭದೊಳಗೆ ಗುರುಗಳಾಗಿರ್ತಕ್ಕಂಥ ಗೋಸಲದ ಚೆನ್ನ ಬಸವೇಶ್ವರನ ಹೋಗಿ ಭೇಟಿ ಆಗ್ತಾರ. ಗೋಸಲದ ಚೆನ್ನ ಬಸವೇಶ್ವರನ ಭೇಟಿ ಆದಾಗ ತಪಸ್ವಿಗಳಾಗಿರ್ತಕ್ಕಂಥ ಚೆನ್ನ ಬಸವೇಶ್ವರ ಅಂತಾರಂತ, ಯವ್ವ ನಿನಗೆ ಮಕ್ಕಳಾಗಬೇಕನ್ನಂಗಿತ್ತಂದ್ರೆ ಅಡವಿಗೆ ಹೋಗ್ರಿ, ಶಿವನನ್ನು ಕುರಿತು ತಪಸ್ಸು ಮಾಡ್ರಿ, ನಿಮಗೆ ಶಿವ ಆಶೀರ್ವಾದ ಮಾಡ್ತಾನ ಅಂದ್ರೆ ಅವರು ಸರಿ ಅಂತ ತಿಳ್ಕೊಂಡು ಜ್ಞಾನಾಂಬೆ ಮಲ್ಲಿಕಾರ್ಜುನರು ಅಡವಿಯೊಳಗೆ ತಪಸ್ಸಿಗೆ ಕುಳಿತಂಥ ಸಂದರ್ಭದೊಳಗೆ ಖಗ ಮೃಗ ಪ್ರಾಣಿ ಪಕ್ಷಿಗಳು ಏನೆಲ್ಲ ಬಂದು ಸದ್ದು ಮಾಡ್ತಾವ, ಅಂಜಲಿಲ್ಲ. ಅಂಜದೇ ಇರುವಂಥ ಸಮಯದೊಳಗೆ ಜ್ಞಾನಾಂಬೆ ಮಲ್ಲಿಕಾರ್ಜುನರು ಮಗನಿಗಾಗಿ ತಪಸ್ಸಿ ಕೂತಿರ್ಬೇಕಾದ್ರೆ ಅವರು ಮಾಡಿದ ಪೂರ್ವ ಜನ್ಮದ ಪುಣ್ಯ ಅಯೋನಿಜನಾಗಿ ಜನಿಸುವಂಥವನೇ ಸಿದ್ಧಲಿಂಗ ಯತಿವರ್ಯ. ಹುಟ್ಟಬೇಕಾದ್ರೆ ಹಂಗೆ ಬಂದಿಲ್ಲ ತಾಯಿ, ಕಿವಿಯೊಳಗೆ ಓಲೆ ಕೊಳ್ಳಾಗ ಲಿಂಗ ಧರಿಸ್ಕೊಂಬೈದ್ರು ಅವರು. ಯಾಕ? ಕೊಳ್ಳೊಳಗ ಲಿಂಗವನ್ನು ದರ್ಶಿಸಿಕೊಂಡು ಬಂದಿದ್ದಕ್ಕಾಗಿ, ಸಿದ್ಧಿ ಪುರುಷನಾಗಿದ್ದಕ್ಕಾಗಿ. ಆ ಮಗ ಯಾವಾಗ ತಾಯಿಯ ತೊಡೆಯ ಮೇಲೆ ಬಂದ ಮಲಗ್ತದ ಶಿಶು, ಮಲಗಿದಾಗ ಜ್ಞಾನಾಂಬೆ ಕಣ್ಣು ಬಿಟ್ಟು ನೋಡಿದಾಗ ಶಿಶುವಿನ ಹಣಿ ಮೇಲೆ ಭಸ್ಮದ, ಕೊಳ್ಳೊಳಗ ಲಿಂಗದ ನೋಡಿ ಖುಷಿ ಪಡ್ತಾರ. ಅಯೋ ನಿಜನಾಗಿ ಜನಿಸಿರ್ತಕ್ಕಂಥ ಸಿದ್ಧಲಿಂಗ ಯತಿವರ್ಯ ಜೀವಂತ ಸಮಾಧಿ ಆಗ್ತದ. ಅಯೋನಿಜರಾಗಿ ತಾಯಿ ತೊಡಿಮೆ ಬಂದಂಥ ಸಮಯದೊಳಗೆ ತಾಯಿ ಇಷ್ಟು ಖುಷಿ ಪಡ್ತಾಳೆ. ಜ್ಞಾನಾಂಬೆ ಮಲ್ಲಿಕಾರ್ಜುನರು ಸರಿ, ಹಾಗಾದ್ರೆ ಈ ಮಗನನ್ನ ಹೋಗಿ ಗುರುಗಳಿಗೆ ತೋರಿಸ್ಬೇಕಂತ ತಿಳ್ಕೊಂಡು ಮಗನನ್ನ ಎತ್ಕೊಂಡು ಗೋಸಲದ ಚೆನ್ನ ಬಸವೇಶ್ವರ ಭೇಟಿ ಆಗ್ಬೇಕಂತ ತಿಳ್ಕೊಂಡು ಹೋಗೋದ್ರೊಳಗೆ ಅಡವಿಯೊಳಗೆ ಎದುರಿಗೊಂದು ಹುಲಿ ಬರ್ತದ. ಹುಲಿ ಅದು ಬರೀ ಹುಲಿ ಅಲ್ಲ, ದೊಡ್ಡದಾಗಿರ್ತಕ್ಕಂಥ ಗಾತ್ರದ ಹುಲಿ ಬರ್ತೈತಿ. ಆ ಹುಲಿಯನ್ನು ನೋಡಿ ಜ್ಞಾನಾಂಬೆ ಅಂತಾಳೆ, ಅಯ್ಯೋ ಸತ್ಯ ನಾವನ್ಲಕ್ಕೆ ನಾವು ಒಟ್ಟೆ ಅಲ್ಲ, ಎಳೆ ಕೂಸು ಕೂಡ ಸಾಯ್ತೈತಿ, ಏನು ಮಾಡ್ಬೇಕು. ಆಯ್ತು, ಹಾಗಾದ್ರೆ ಇನ್ನೇ ನಾವು ಮರಣ ಹೊಂದಿದ್ವಿ ಅಂತ ತಿಳ್ಕೊಂಡು ಗಂಡ ಹೆಂಡತಿ ಅನ್ಕೊಳ್ಬೇಕಾದ್ರೆ, ಇಲ್ಲ ಗುರುವಿನ ಆಶೀರ್ವಾದ ಆಗ್ಯದ ಹಂಗೆ ಆಗಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿ ಗುರುವಿನ ಸನ್ನಿಧಾನಕ್ಕೆ ಹೋಗಬೇಕಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ವಾಗ್ರ ಏರಿ ಬಂದು ಜಿಗಿಬೇಕಾದ್ರೆ ಕೂಸನ್ನು ಕೈ ಬಿಟ್ಟುಬಿಡ್ತಾಳ. ಎಳೆ ಕೂಸನ್ನು ಯಾವಾಗ ಜ್ಞಾನಾಂಬೆ ಕೈ ಬಿಟ್ಟಂಥ ಸಮಯದೊಳಗೆ ಸೀದಾ ಹುಲಿ ಬಂದ ಸೀದಾ ಆ ಕೂಸಿಗೆ ಬಾಯಿ ಹಾಕಿದಾಗ ಜ್ಞಾನಾಂಬೆ ಅಂತಾಳೆ, ಅಯ್ಯೋ ಕೂಸು ಸತ್ತು ಹೋತು ಹುಲಿ ಬಾಯಿಯೊಳಗೆ ಕೂಸು ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಆಶ್ಚರ್ಯ ಏನಾಗಿತ್ತಂದ್ರೆ, ಹುಟ್ಟಬೇಕಾದ್ರೆ ಸಿದ್ಧಿಯನ್ನು ಪಡ್ಕೊಂಡು ಹುಟ್ಟಬೇಕಾದ್ರೆ ಲಿಂಗ ಪಡ್ಕೊಂಡು ಬಂದಿರತಕ್ಕಂಥ ಸಿದ್ಧ ಲಿಂಗ ಯತಿವರ್ಯರ ಪಾದಕ್ಕೆ ಹುಲಿ ಬಂದು ನಮಸ್ಕಾರ ಮಾಡ್ತೈತಂತ. ಹುಲಿ ಬಂದು ನಮಸ್ಕಾರ ಮಾಡ್ಬೇಕಾದ್ರೆ ಕೂಸಿನ ಪ್ರಾಣ ಹೋತನ್ಬೇಕಾದ್ರೆ ಆ ಹುಲಿ ಸಹಿತ ಬಂದು ನಮಸ್ಕಾರ ಮಾಡಿ ಹೋಗುತ್ತಂತಂದ್ರೆ ಎಂಥ ಸಿದ್ಧಿ ಇರಬೇಕಲ್ಲ. ಹಂಗೆ ಇಲ್ಲಿನೂ ಕೂಡ ಸಿದ್ಧಲಿಂಗ ಸಿದ್ದಪ್ಪ ಅಂತ ತಿಳ್ಕೊಂಡು ಹೆಸರು ಪಡ್ಕೊಂಡಿರ್ತಕ್ಕಂಥ ಮಗನಿಗೆ ತಾಯಿ ಒಂದೇ ಆಶೆ ಏನು ಅಂದ್ರೆ, ಮಗನಿಗೆ ಚಲೋ ಸಂಸ್ಕಾರ ಕೊಡಬೇಕ, ಮಗನನ್ನು ಚಲೋ ಬೆಳೆಸ್ಬೇಕಂತ ತಿಳ್ಕೊಂಡು ತಾಯಿ ವರ್ಷದ ಮಗ ಯಾವಾಗಾದ ಒಂದು ಕನಸು ಕಟ್ಟಿಲ್ಲ. ಏನು ಅಂತಂದ್ರೆ, ಮಗ ಯಾವಾಗ ತನ್ನ ತೊದಲ ನುಡಿಯಿಂದ ಅಮ್ಮ ಅಂತ ಕರೆದಾನು, ಮಗ ತನ್ನ ಮೊದಲ ನಡೆಯಿಂದ ಯಾವಾಗ ನಡೆದಾನೋ ಆ ಸಂದರ್ಭವನ್ನು ಮಗನ ಬಾಯಿಯೊಳಗೆ ಅಮ್ಮ ಅಂತ ಕರೆಸ್ಕೊಂಡ್ಬಿಟ್ರೆ, ಮಗ ನಡೆದಿದ್ದನ್ನು ಕಂಡುಬಿಟ್ರೆ ಹೆತ್ತ ತಾಯಿಗೆ ಹೆತ್ತ ಹೆಣ್ಣಿಗೆ ಸ್ವರ್ಗ ಮೂರಗೇಣ ಇರ್ತೈತಂತ. ಮೂರಗೇಣ ಯಾಕೆ ಕೇಳ್ಬೇಕನ್ನೋ ಆಸೆ ಇರ್ತೈತೆ ತಾಯಿಗೆ.
ನಾಗಮ್ಮ ತಾಯಿ ಬಯಸಕತ್ತಾಳೆ ಏನು ಅಂತಂದ್ರೆ, ಅಮ್ಮ ಎಂಬ ಮಾತೆ ಮಂತ್ರ, ಅದುವೇ ಪೂಜೆ ಪ್ರಾರ್ಥನೆ. ಲಾಲಿ ಮುತ್ತು ಕೈಯ ತುತ್ತು. ತಾಯಿ ಅಂತಂದ್ರೆ ಅಷ್ಟು ದೊಡ್ಡಕ್ಕೆ ಅಂತ ಕರೀತಾರಲ್ಲ. ಒಂದು ದಿವಸ ಏನಾಯ್ತು ಅಂತಂದ್ರೆ, ನಾಗಮ್ಮ ತಾಯಿ ಅದೇ ಕನ್ವರ್ಕೊಳಗಿದ್ಲ. ಇರ್ಬೇಕಾದ್ರೆ ಅಡಿಗೆ ಮನೆ ಒಳಗೆ ಯಾವಾಗ ನಾಗಮ್ಮ ತಾಯಿ ಅಡಿಗೆ ಮಾಡಕತ್ತಾಳ, ಏನು ಅಂತಂದ್ರೆ ನೋಡಿರ್ಬೇಕಾದ್ರೆ ನೀವು ಮಕ್ಕಳು ಮಕ್ಕೊಂಡಾಗ ಎಲ್ಲ ಕೆಲಸ ಮುಗಿಸ್ಬಿಡ್ತೀರಿ. ಬಟ್ಟೆ ತೊಳೆದಿರ್ಬೋದು, ತಮ್ಮ ಬಟ್ಟೆ ತೊಳೆಯೋದಿರಲಿ, ಅಡುಗೆ ಮಾಡೋದಿರಲಿ, ಕಸ ಮುಸುರಿರಲಿ, ಮಕ್ಕಳ ಮಲಗಿದಾಗ ಕೆಲಸ ಮಾಡ್ಕೊತೀರಿ. ಮಕ್ಕಳಿದ್ಮೇಲೆ ಕೆಲಸ ಆಗಲ್ಲ ಅಂತ ತಿಳ್ಕೊಂಡು ನಿಮಗೆಲ್ಲ ಸಜ್ಜಿಗೆ ಆಡ್ಬಸ್ಗಳು ನೀವು ತಿಳ್ಕೊಂಡು ಕಾಣ್ತಿರೋದು ಅಲ್ಲ. ಹಂಗೆ ನಾಗಮ್ಮ ತಾಯಿನೂ ಕೂಡ ಏನು ಮಾಡಿಲ್ಲ ಅಂತಂದ್ರೆ, ಅಡುಗೆ ಮನೆ ಅಲ್ಲೇ ಒಂದು ಹಾಸಿ ಮಗನ ಮಲಗಿಸಿದ್ಲ. ಯಾವಾಗ ಸಿದ್ದಪ್ಪನ ಮಲಗಿಸಿರುವಂಥ ಸಮಯದೊಳಗೆ ಈಗ ಮಗು ಮಲಗ್ಯಾದ, ಈಗ ರೊಟ್ಟಿ ಮಾಡ್ಬೇಕಂತ ತಿಳ್ಕೊಂಡು ಯಾವಾಗ ನಾಗಮ್ಮ ತಾಯಿ ಅಡಿಗೆ ಮಾಡಕತ್ತಾಳ, ಅಡಿಗೆ ಮಾಡುವಂಥ ಸಮಯದೊಳಗೆ ಮಲಗಿರುವಂಥ ಮಗ ಸಿದ್ಧಲಿಂಗಪ್ಪ ಎದ್ದುಬಿಟ್ಟ. ಯಾವಾಗ ಸಿದ್ದಪ್ಪ ಎದ್ದ ತಕ್ಷಣ ನಾಗಮ್ಮ ತಾಯಿ ಅಂತಾಳೆ ಏನಂತ, ಯವ್ವಾ ನನ್ನ ಮಗ ಎದ್ದು ಇನ್ನು ಅಡಿಗೆ ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಂಡು ಮಗ ಎದ್ದಿದ್ದನ್ನು ನೋಡಿ ಸೀದಾ ಸಿದ್ದಪ್ಪ ಯಾರನ್ನು ನೋಡಿದ ಅಂದ್ರೆ, ಅಡಿಗೆ ಮಾಡುವಂಥ ತಾಯಿ ಮುಖವನ್ನು ನೋಡಿದ. ಮುಖವನ್ನು ನೋಡಿದಾಗ ನಾಗಮ್ಮ ತಾಯಿ ಅನ್ಕೊಂಡ್ಲು, ಮಗನಿಗೆ ಹೊಟ್ಟಸದ, ಮಗನಿಗೆ ಎದೆ ಹಾಲು ಉಣಿಸ್ಬೇಕಂತ ತಿಳ್ಕೊಂಡು ಮಗನನ್ನ ಕರಿತಾಳ. ಕರಿಬೇಕಾದ್ರೆ ಯಾವಾಗ ಮಲಗಿರ್ತಕ್ಕಂಥ ಸಿದ್ದಪ್ಪ ಎದ್ದು ಕುಂತ್ಕೊಂಡಾಕ್ಷಣ ತಾಯಿ ಮುಖ ನೋಡಿದ ತಕ್ಷಣ ತಾಯಿ ನೋಡಿ ನಗಾಕತ್ನಂತ. ತಾಯಿನೂ ಕೂಡ ಮಗನ ಮುಖವನ್ನು ನೋಡಿ ನಗಾಕತ್ಲಂತ. ಒಬ್ಬರ ಮುಖವನ್ನು ಒಬ್ಬರು ನೋಡಿ ನಗುವಂಥ ಸಮಯದೊಳಗೆ ತಾಯಿ ಅನ್ಕೊಂಡ್ಲು, ಮಗ ಬರ್ಬೋದು ಅಂತ ತಿಳ್ಕೊಂಡು. ನೋಡ್ರಲ್ಲ ಮಣ್ಣಿನ ಗೋಡೆ ಹೋಗಿನವಲ್ಲ, ಈಗ ನಂಗೆ ಇಟ್ಟಂಗೆ ಆಗಿರಲಿ, ಹಿಂಗೆ ಗೋಡೆ ಮಣ್ಣಿನ ಗೋಡೆ ಹೋಗಿನವಲ್ಲ. ಅವಾಗಿನ ಮನಿನ ಭಾಳ ಚಂದ, ಹಳ್ಳಿ ಮನಿ. ಯಾವಾಗ ಮಗ ಎದ್ದು ಕುಂತ್ಕೊಂಡಾನ, ತಾಯಿ ಅಂತಾಳ ಏನಂತ, ನಾಗಮ್ಮ ಯವ್ವ ಹಳ್ಳಿ ಒಳಗೆ ಆಡ ಭಾಷೆ ನಿಮ್ಗೆ ಏನಾದರೂ ಕೂಡ ಮನೆಯಾಗ ಹೆಣ್ಣು ಮಗು ಹುಟ್ಟಿತು ಅಂತಂದ್ರೆ ಏನಂತೀರವ ನೀವು? ಏನಂತೀರಿ? ಅಕಸ್ಮಾತಾಗಿ ಪ್ರೀತಿಯಿಂದ ಕರಿಬೇಕಾದ್ರೆ ಏನಂತೀರಿ? ಬಂತಲೆ 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 ನಮ್ಮ ಅಪ್ಪನ ಹೆಂಡತಿ ಅನ್ನಂಗಿಲ್ಲ. ಅಕಸ್ಮಾತಾಗಿ ಏನಾದ್ರು ಕೂಡ ಗಂಡು ಕೂಸು ಹುಟ್ಟಿತು ಅಂತಂದ್ರೆ ಏನಂತೀರಿ? ಬಂತಲೆ 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 ನಮ್ಮ ಅವನ ಗಂಡ ಅಂತ ನಂಗೆ ಕರಂಗಿಲ್ಲ. ಹಂಗ ನಾಗಮ್ಮ ತಾಯಿ ಅಂತಾಳೆ ಏನಂತಂದ್ರೆ, ಬಂತಲೆ 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 ನಮ್ಮ ಅವನ ಗಂಡ ಅಂದಕ್ಕೆ. ನಾಗಮ್ಮ ತಾಯಿ ಬಂತಲೆ ಬಂತಲೆ ನಮ್ಮ ಅವನ ಗಂಡ ಅಂತ ತಿಳ್ಕೊಂಡು ಅನ್ನೋದ್ರೊಳಗಾಗಿ ಯಾವಾಗ ಸಿದ್ದಪ್ಪ ಎದ್ದು ನಿಂತ್ಕೊಂಡ ಗಾಡಿ ಕೈ ಕೊಟ್ಟಾನ, ಗಾಡಿ ಹಿಡ್ಕೊಂಡು ಹೋಗುವಂಥ ಸಮಯದೊಳಗೆ ತಾಯಿಗೆ ಸ್ವರ್ಗ ಮುರಗಿಣ ಇತ್ತಂತ. ಯಾಕ? ಮಗ ಮೊದಲು ನಡೆಯಾಕತ್ತಾನ ಗಾಡಿ ಹಿಡ್ಕೊಂಡು ಬರಾಕತ್ತಾನ. ಯಾವಾಗ ಸಿದ್ದಪ್ಪ ಗಾಡಿ ಹಿಡ್ಕೊಂಡು ಹೋಗಿ ತಾಯಿಯ ತೊಡಿ ಮ್ಯಾಗ ಕುಂತ್ಕೊಂಡಾಗ ತಾಯಿಗೆ ಎಲ್ಲಿಲ್ಲದ ಆನಂದ. ಮಗ ನಡೆ ಕಲಿತ ಅಂತ ತಿಳ್ಕೊಂಡು ಖುಷಿ ಪಡ್ಬೇಕಾದ್ರೆ ಮಗನಿಗೆ ಹೊಟ್ಟಸೈತಿ, ಏನು ಮಾಡ್ಬೇಕು ಅನ್ನೋದ್ರೊಳಗಾಗಿ ಮೊದಲ ಒಲಿ ಮ್ಯಾಗ ಹಂಚಿಟ್ಟಾಳ. ಏನು ಮಾಡಿದ್ಲು ಅಂದ್ರೆ, ಮಗನಿಗೆ ಉಣಿಸ್ಬೇಕಂತ ತಿಳ್ಕೊಂಡು ಒಂದು ತೆಳ್ಳನ ರೊಟ್ಟಿ ಬಡ್ದಾಳ. ಮಕ್ಕಳ ಹಣೆ ಬರೆಯೋದು ನಿಮ್ಮ ಕೈಯಾಗ ಐತಿ. ಎಷ್ಟು ಮಜಾ ಐತಿ ಅಂತಂದ್ರೆ ಒಂದೇ ಸಮಯ ಗೊತ್ತಿರ್ಬಿಡ್ತಾರೆ ನೀವು ಹಿಂಗಾಗತ್ತಂತ ತಿಳ್ಕೊಂಡು. ಯಾವಾಗ ತೆಳ್ಳನ ರೊಟ್ಟಿ ಬಡ್ದಾಳ ನಾಗಮ್ಮ ತಾಯಿ, ಆ ತೆಳ್ಳನ ರೊಟ್ಟಿ ಬಡ್ದ ರೊಟ್ಟಿಯನ್ನು ಒಂದಿಷ್ಟು ಉಬ್ಬಿಸಿ ಅದಕ್ಕೊಂದಿಷ್ಟು ಎಣ್ಣೆ ಸವರಿ ಉಪ್ಪಿನ ಹಾಳು ಹಾಕಿ ಸುತ್ತಿ ಮಗನ ಕೈಯಾಗ ಕೊಟ್ಲ. ಯಾವಾಗ ಮಗನ ಕೈಯಾಗ ಕೊಟ್ಟಾಳ, ತೊಡಿ ಮ್ಯಾಗ ಮಗ ಕುಂತ್ಕೊಂಡಾನ, ಸಿದ್ದಪ್ಪ ಕುಂತ್ಕೊಂಡಿರ್ಬೇಕಾದ್ರೆ ತಾಯಿ ಯಾವಾಗ ರೊಟ್ಟಿ ಕೊಟ್ಟಂತ ಸಮಯದೊಳಗೆ ಸಿದ್ದಪ್ಪ ರೊಟ್ಟಿ ತಿನ್ನಬೇಕಿಲ್ಲ, ತಿನ್ನಲಿಲ್ಲ. ಯಾವಾಗ ತಾಯಿ ರೊಟ್ಟಿ ಕೊಟ್ಟಾಳ, ಆ ರೊಟ್ಟಿಯನ್ನು ತಾಯಿ ತೊಡಿ ಮ್ಯಾಗ ಕುಂತ್ಕೊಂಡ ಸಿದ್ದಪ್ಪ ತಾಯಿ ಬಾಯಿಗಿಡಕ್ಕೆ ಹೊಂದಂತ ತಾಯಿ ಬಾಯಿಗ ರೊಟ್ಟಿನ. ಯಾವಾಗ ಸಿದ್ದಪ್ಪ ತಾಯಿ ಬಾಯಿಗೆ ರೊಟ್ಟಿ ಇಡಕ್ಕೆ ಹೋಗ್ಯಾನ, ಮನಸ್ಸು ಮಾಡಿದ್ರೆ ತಾಯಿ ಇಡೀ ರೊಟ್ಟಿನ ಕಚ್ಕೋಬೋದಾಗಿತ್ತು, ತಿನ್ಬೋದಾಗಿತ್ತು. ಇಡೀ ರೊಟ್ಟಿ ತಿನ್ನಲಿಲ್ಲ. ಯಾಕೆ? ಮಗನ ಮನಸ್ಸಿಗೆ ಎಷ್ಟು ಆನಂದ ಆಗ್ಬೇಕ ಅಷ್ಟೇ ರೊಟ್ಟಿ ಕಚ್ಕೊಂತಾಳ ನಾಗಮ್ಮ. ಯಾವಾಗ ಅಷ್ಟೇ ರೊಟ್ಟಿ ತಿಂತಾಳ, ಅಷ್ಟು ರೊಟ್ಟಿ ತಿಂದ ಅವತ್ತೇ ಆಗಿನ ಸಮಯದೊಳಗೆ ಮಗನ ಹಣೆ ಬರಿತಾಳ ತಾಯಿ ನಾಗಮ್ಮ. ಏನಂತಂದ್ರೆ, ಇವತ್ತು ತಾಯಿಗೆ ಸಣ್ಣವನಿರ್ಬೇಕಾದ್ರೆ ತಾನು ತಿನ್ನೋದನ್ನು ಬಿಟ್ಟು ತಾಯಿಗೆ ಒಂದು ತುತ್ತು ರೊಟ್ಟಿ ಕೊಟ್ಟನಂದ್ರೆ ಮುಂದೊಂದು ದಿವಸ ಈ ನಾಡಿಗೆ ನನ್ನ ಮಗ ಅನ್ನ ಹಾಕ್ತಾನಂತ ತಿಳ್ಕೊಂಡು ಅವತ್ತೇ ತಾಯಿ ಮಗನ ಹಣೆ ಬರಿತಾಳ, ಅವತ್ತೇ ಹಣೆ ಬರಿತಾಳ. ಯಾಕೆ? ನಿಮ್ಮ ಕೈ ಒಳಗದ. ನೀವು ಹೆಂಗೆ ಬೆಳೆಸ್ತೀರಿ ಹಂಗೆ ಮಕ್ಕಳು ಬೆಳಿತಾವ, ನೀವು ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗೆ ಮಕ್ಕಳು ಬೆಳಿತಾವ.
ಯಾವಾಗ ಸಿದ್ದಪ್ಪನಿಗೆ ಹಿಂಗೆ ರೊಟ್ಟಿ ಕೊಟ್ಟಂಥ ಸಮಯದೊಳಗೆ ತಾಯಿಗೆ ತಿನ್ಸಿದಾಕ್ಷಣವೇ ತಾಯಿ ಖುಷಿ ಪಡ್ತಾಳೆ. ಮಗ ಮುಂದಿತ್ತ ದೊಡ್ಡವಕ್ಕನಂತ ತಿಳ್ಕೊಂಡು ಅನ್ಬೇಕಾದ್ರೆ ನಿತ್ಯಲೂ ಕೂಡ ಕಾಲವನ್ನು ಕಳೀತಾ 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 ಬರಬೇಕಾದ್ರೆ ವರ್ಷ 2 ವರ್ಷ ಹಿಂಗೆ ಯಾವಾಗ ಕಾಲವನ್ನು ಕಳೀತಾ ಕಳೀತಾ ಬದುಕು ಮಾಡ್ತಾ ಇರುವಂಥ ಸಮಯದೊಳಗೆ ತಾಯಿ ಅಂತಾಳ, ಈಗ ಮಗನಿಗೆ ಚಲೋ ಸಂಸ್ಕಾರ ಕೊಡ್ಬೇಕು, ನಮ್ಮ ಪರಂಪರೆ ಏನದ, ನಮ್ಮ ಪದ್ಧತಿ ಏನದ ಕಲಿಸ್ಬೇಕು ಮಗನಿಗೆ ಅಂಥೇಳಿ ತಾಯಿ ಉತ್ತಮವಾಗಿರ್ತಕ್ಕಂಥ ಸಂಸ್ಕಾರ ಕೊಡೋಕತ್ಲ. ಗುರು ಹಿರಿಯರಿಗೆ ಬಾಗುವುದನ್ನು ಕಲ್ಸಕತ್ಲ, ದಾನವನ್ನು ಮಾಡೋದನ್ನು ಕಲ್ಸಕತ್ಲ, ಧರ್ಮವನ್ನು ಮಾಡೋದನ್ನು ಕಲ್ಸಕತ್ಲ. ಮಗ ತಾಯಿ ಪೂಜೆ ಕುಂತಂತ ತನ್ನ ಜೊತೆ ಕರ್ಕೊಂಡು ಪೂಜೆ ಕೊಡಿಸ್ತಿದ್ರು. ತಾನು ಹೆಂಗೆ ಪೂಜೆ ಮಾಡ್ತಾಳೆ ಹಂಗೆ ಮಗನು ಕೂಡ ಪೂಜೆ ಮಾಡ್ತಿದ್ದ. ತಂದೆ ಹೆಂಗಿದ್ದ ಮಗನು ಕೂಡ ಹಂಗೆ ಇದ್ದ. ಹಿಂಗೆ ನಿತ್ಯಲೂ ಕೂಡ ಮಗ ಬೆಳೀತಾ 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 ಇರ್ಬೇಕಾದ್ರೆ ತಂದೆ ತಾಯಿಗಳು ವಿಚಾರ ಮಾಡಿದ್ರೆ ಮಗನಿಗೆ ಚಲೋ ಸಂಸ್ಕಾರ ಕೊಡ್ಬೇಕಾ. ನಾವು ಹೆಂಗೆ ಸಂಸ್ಕಾರವನ್ನು ಕೊಡ್ತೀವಿ ಮಕ್ಕಳು ಹಂಗೆ ಬೆಳಿತಾವ. ಒಂದೇಕ ಸಂಸ್ಕಾರ ಕೊಡೋರು ನೀವು ಹೆಂಗೆ ಸಂಸ್ಕಾರ ಕೊಡ್ತೀರಿ ಮಕ್ಕಳು ಹಂಗೆ ಬೆಳಿತಾವ, ನೀವು ಕೊಟ್ಟಂಗೆ ಇರ್ತಾವ. ಆಶ್ಚರ್ಯ ಏನು ಅಂತಂದ್ರೆ ಇವತ್ತಿನ ದಿನ ಸಂಸ್ಕಾರ ಕೊಡೋದು ಭಾಳ ಕಡಿಮೆ ಆಗೈತ್ರಿ. ಇಲ್ಲೆಲ್ಲ ಹಳ್ಳಿಯಾಗ ಐತ್ರಿ. ಕೆಲವೊಂದು ಕಡೆಗೆ ನೋಡ್ಬೇಕು ಸಂಸ್ಕಾರ ಇರೋಂಗಿಲ್ಲ. ಎಷ್ಟು ಮಜೆ ಅಂತೀರಿ ನಾವು ಬಾಬಾ ಹೇಳೋಕ್ಕವಲ್ಲ. ಈ ನೀವೇನು ಪುರಾಣಕ್ಕೆ ಬಂದಿರಲ್ಲ, ಹಿಂಗೆ ಪುರಾಣಕ್ಕೆ ಬರ್ತಿದ್ಲ ಹೆಣ್ಮಗಳು. ಇಲ್ಲೇನು ಕುಂತವಲ್ಲ ಇಟ್ಟು ಸಣ್ಣ ಸಣ್ಣ ಚೀಪೈ ಅಂತವಲ್ರಿ. ಇನ್ನೊಂದು ಸಣ್ಣ ಮಗನ ಕರ್ಕೊಂಡು ಪುರಾಣಕ್ಕೆ ಬಂದ್ಲ ತಾಯಿ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಪುರಾಣಕ್ಕೆ ಕರ್ಕೊಂಬಂದ ಮಗನ್ನ ಒಂದು 4-5 ವರ್ಷ ಹುಡುಗ ಪುರಾಣ ಭರ್ಜರಿ ನಡೆದಿರ್ಬೇಕು. ಭಾಳ ಚಂದ ಪುರಾಣ ಕೇಳ್ತಿರ್ಬೇಕು. ಪುರಾಣ ಭರ್ಜರಿ ನಡೆದಂಥ ಸಮಯದೊಳಗೆ ಅವಂಗೆ ಅರ್ಜೆಂಟ್ ಇದಕ್ಕೆ ಬಂದುವಂತ. ನೀವೇನಂತೀರಿ ಏಕೆ ಅಂತೀರ? ಒಂದಕ್ಕೆ ಅಂತೀರಿ. ಏಕೆ ಬಂದು ಅವಂಗೆ ಒಂದಾಗಿ ಬಂದ್ಕೊಳ್ಳಿ ಅವ ಅಂದ ಯವ್ವ ಅಂದ. ಏನು? ನಂಗೆ ಅರ್ಜೆಂಟ್ ಒಂದಾಗಿ ಬಂದವ. ಹೋಗಿ ಕರ್ಕೊಂಡು ಬಂದ್ಲು. ದಿನ ಪುರಾಣ ಕರ್ಕೊಂಬರ್ತಿದ್ದೆ. ಯಾಕಂದ್ರೆ ನಾ ಹೆಂಗೆ ಕೇಳ್ತೀನಿ ಹಂಗೆ ಒಳ್ಳೆ ನುಡಿ ನನ್ನ ಮಗನ ಕಿವಿ ಬೀಳಿ ಅಂತೇಳಿ ತಿಳ್ಕೊಂಡು ತಾಯಿ ಕರ್ಕೊಂಡು ಬರ್ಬೇಕಾದ್ರೆ ಆಶ್ಚರ್ಯ ಏನು ಅಂತಂದ್ರೆ ಭರ್ಜರಿ ಪುರಾಣ ನಡೆದಿರ್ಬೇಕು. ಪುರಾಣ ನಡೆದಾಗ ಆ ಹುಡುಗ ಯವ್ವ ಅಂತಿದ್ದ. ಏನು? ನಂಗೆ ಅರ್ಜೆಂಟ್ ಒಂದಾಕ ಬಂದಾವ. ಏಕೆ ಬಂದಾವ? ದಿನ ಕರ್ಕೊಂಡೋಗಿ ವಹಿಸ್ಕೊಂಡ್ಬರ್ತಿದ್ಲು. ಹಿಂಗೆ ಕೇಳಿ ಆ ಹೆಣ್ಮಗಳಿಗೆ ಕೂಡಿದ ಮಂದಿಗೆ ಅಸಹ್ಯ ಅನ್ಸಕತ್ತೆ ಅಂತ ನನ್ನ ಮಗ ಹಿಂಗೆ ಅಂತೇಳಿ ಅಕ್ಕಿ ಏನಲ್ಲ ಅಂದ್ರೆ, ತಮ್ಮ ಇನ್ನು ಮ್ಯಾಗ ನಿಂಗೆ ಏನು ಏಕೆ ಬಂದವಂದ್ರೆ ಇನ್ನು ಮ್ಯಾಗ ಒಂದಾಕ ಬಂದವ ಅನ್ಬೇಡ, ನನ್ನ ಪದ ಹಾಡೋಂಗೆ ಆಗೈತೆ ಅನ್ನ ಅನ್ಲಕ್ಕೆ. ನೀವೇನು ಕಲಿಸ್ರೆ ಮಕ್ಕಳು ಅದನ್ನು ಕಲಿತಾವ. ತಾಯಿ ಯಾವಾಗ ಪದ ಹಾಡೋಂಗೆ ಆಗೈತೆ ಅಂತ ತಿಳ್ಕೊಂಡು ಅನ್ನಲ್ಲ ಆ ಹುಡುಗ ಅನ್ನ ನೆನಪಿಟ್ಕೊಂಡ ಭರ್ಜರಿ ಪುರಾಣ ನಡೆದಿರ್ಬೇಕು. ಮಧ್ಯಾಹ್ನ ಭಾಳ ಪುರಾಣ ನಡೆದಂಥ ಸಮಯದೊಳಗೆ ಯವ್ವ ಅಂದ. ಏನು? ನಂಗೆ ಅರ್ಜೆಂಟ್ ಪದ ಹಾಡೋಂಗೆ ಆಗೈತಿ. ಹೋದ್ಲು, ಪದ ಹಾಡಿಸ್ಕೊಂಡ್ಬಂದ್ಲು. ಹಿಂಗೆ ಏನು ಅನ್ನಿಸ್ಲಿಲ್ಲ. ಭಾಳ ಆಶ್ಚರ್ಯ ಏನು ಅಂತಂದ್ರೆ ಪುರಾಣ ಮಹಾಮಂಗಲ ತಮ್ಮ ಬಿಜಾಪುರದಾಗ ಕೆಲಸ ಮಾಡ್ತಿದ್ದ, ನೌಕರಿ ಮಾಡ್ತಿದ್ದ. ನೌಕರಿ ಮಾಡ್ಬೇಕಾದ್ರೆ ತಮ್ಮಗಿಲ್ಲ ತಮ್ಮ ಮತ್ತು ನಮ್ಮೂರೊಳಗೆ ವೀರಭದ್ರೇಶ್ವರನ ಜಾತ್ರೆ ಭಾಳ ಅದ್ದೂರಿಯಾಗಿ ಮಾಡ್ತಾರಪ್ಪ. ಮತ್ತು ಶ್ರಾವಣ ಮಾಸ 1 ತಿಂಗಳು ಪುರಾಣ ಹಚ್ಚಾರ. ಮತ್ತು ಕರೆಯಕತ್ತ 4 ವರ್ಷ ಆಯ್ತು ಒಟ್ಟ ಬರುವಲ್ಲೇನು. ಈ ವರ್ಷ ಪುರಾಣಕ್ಕೆ ಬರಬೇಕಂತ ತಿಳ್ಕೊಂಡು ಗಟ್ಟಿಗೆ ತಮಗೆ ಪತ್ರ ಬರಲು ಆ ತೋರು ಬರ್ತೀನಿ ಅಂತ ತಿಳ್ಕೊಂಡು ಹೇಳಿದವ. ಹೇಳಿದ್ಕೊಳ್ಳೆ ಪುರಾಣ ಮಹಾಮಂಗಲ ತಮ್ಮನು ಕೂಡ ಡ್ಯೂಟಿ ಬಿಟ್ಟು ಸೀದಾ ಊರಿಗೆ ಬಂದ. ಅವತ್ತೆಲ್ಲ ದಾಸೋ ಊಟ ಮಾಡಿದರು, ಜಾತ್ರೆ ಮಾಡಿದರು, ಎಲ್ಲ ಮುಗೀತು. ಅವ ಅಂದ ಡ್ಯೂಟಿ ಮಾಡಿ ಸಾಕಾಗೈತೆ, ಕಣ್ತುಂಬ ನಿದ್ದಿಲ್ಲ, ಇವತ್ತು ಚಂದ ನಿದ್ದೆ ಮಾಡಿದ್ರಾತ ಅಂತ ತಿಳ್ಕೊಂಡು ಸೀದಾ ಮನೆಗೆ ಹೋಗಿ ಅಕ್ಕ ಎಲ್ಲರೂ ಮಾತ್ರ ಕೂತ್ಕೊಂಡ್ರು. ಇವ ಮಕ್ಕೋ ಮುಂದಾಗ ಈ ಹುಡುಗಂದ ಏನಂತ ಯವ್ವ ಅಂದ. ಏನು ಅಂದ? ನಾ ಇವತ್ತು ಮಾವನ ಮಗ್ಲ ಮಕ್ಕೊಂತೀನಿ ಅಂದಿವ. ನಾ ಇವತ್ತು ಮಾವನ ಮಗ್ಲ ಮಕ್ಕೊಂತೀನಿ ಅಂದಾಗ ಅವರು ಒಂದು ತಮ್ಮ ಮತ್ತೆ ಹಿಂಗಪ್ಪ ನಿನ್ನ ಹಳೆಯ ನಿನ್ನ ಮಗ್ಲ ಮಕ್ಕೊಂಡ ಕರ್ಕೊಂಬಕೋ, ಸಹಜ ಆಡ ಭಾಷೆ ಹಳ್ಳಿ ಒಳಗೆ ಕರ್ಕೊಂಬಕೋ ಅಂದ್ಕೊಳ್ಳಿ. ಅವ ಆತ ಬಿಡ ಯಾರು ಬಿಡತ್ತ ಅಂತ ತಿಳ್ಕೊಂಡು ಅಳಿಯ ಮಾವ ಇಬ್ಬರು ಮಕ್ಕೊಂಡಾರ. ಆಶ್ಚರ್ಯ ಹೇಳ್ತೀನಿ ನಿಮಗೆ, ಯಾವಾಗ ಅಳಿಯ ಮಾವ ಮಕ್ಕೊಂಡಾರ ರಾತ್ರಿ 12 ಗಂಟೆ ಆಗಿತ್ತು. 12 ಗಂಟೆಗೆ ಎದ್ದಿವ. ಮಾವ ಅಂದ. ಏನು ಅಂದ? ನಾ ಅರ್ಜೆಂಟ್ ಪದ ಹಾಡೋಕೆ ಪದ ಅಂದಿವ. ಪದ ಹಾಡೋಕೆ ಪದ ಅಂದ್ಕೊಳ್ಳಿ ಅವ್ರ ಮಾವಂದ, ತಮ್ಮ ರಾತ್ರಿ 12 ಆಗೈತಿ, ಈಗೇನು ಪದ ಹಾಡ್ತಿದ್ದಿ, ಇನ್ನೊಂದು 4 ತಾಸು ಮುಕ್ಕೋ, ಬೆಳಗ್ಗೆ ಹರಿತೈತಿ, ಎದ್ಮ್ಯಾಗ ಹಾಡಿ ಅಂತಂದವ. 1 ತಾಸು ಮುಕ್ಕೊಂಡ. ಮಾವ ಅಂದ. ಏನು ಅಂದ? ನಾ ಅರ್ಜೆಂಟ್ ಪದ ಹಾಡ್ಬೇಕಂದೀವಿ, 2 ಗಂಟೆ ಆಗೈತಿ ಅಂದ್ಕೊಳ್ಳಿ. ಮಾವಂದ ಇನ್ನೊಂದು 2 ತಾಸು ಹ್ಯಾಂಗಾರ ತಡ್ಕೊರೋ ಮರಯ್ಯ, ಬೆಳಗ್ಗೆ ಹರಿತೈತಿ ಅಂದಿವ. ಅಂದ್ಕೊಳ್ಳಿ ಬೆಳಗ್ಗೆ ಮುಂಜಾನೆ 4 ಗಂಟೆ ಆಗಿತ್ತ. ಮಾವ ಅಂದ. ಏನು? ನಾ ಅರ್ಜೆಂಟ್ ಪದ ಹಾಡಬೇಕಂದ. ಅಂದ್ಕೊಳ್ಳಿ ಮಾವಿಗೆ ಕೇಳಿ ಸಾಕಾಗಿ ಗೊತ್ತು. ಮಾವಂದ, ತಮ್ಮ ನೀ ಪದ ಹಾಡಕತ್ತೆ ಅಂತಂದ್ರೆ ನನಗೂ ನಿದ್ದೆ ಹತ್ತಂಗಿಲ್ಲ, ಮನ್ಯಾಗ ಮಕ್ಕೊಂಡವರು ಕೂಡ ಎದ್ದು ಕೊಡ್ತಾರೆ, ಒಣಗಿದ್ದವರು ಕೂಡ ಎದ್ದು ಹೇಳ್ತಾರೆ. ಕಾರಣ ಇನ್ನೊಂದು ತಾಸು ತರ್ಕೊಂಬಿಡೋನತ್ತಿಗೆ ಇವಂದ ಸಾಧ್ಯನಿಲ್ಲ, ಅರ್ಜೆಂಟ್ ಪದ ಹಾಡಬೇಕಂದ. ಅಂದ್ಕೊಳ್ಳಿ ಮಾವಂದ, ಹಂಗಾರ ಹಾಡಪ್ಪ ಬ್ಯಾಡ ಅಂದಾರೆ ಯಾರು, ಓಣಿನಾರು ಎದ್ದು ಹೇಳ್ಬಾರ್ದು, ಮನೆ ನಿಮ್ಮಪ್ಪ ನಿಮ್ಮವನು ಕೂಡ ಎದ್ದು ಹೇಳ್ಬಾರ್ದು, ನನಗೂ ಕೂಡ ನಿದ್ದೆ ಹಾರ್ಲಾರ್ದಂಗೆ ನಿಧಾನಕ್ಕಿಲೆ ನನ್ನ ಕಿವಿಯಾಗ ಹಾಡಂದವ.
ನಿಧಾನಕ್ಕಿಲ್ಲ ನನ್ನ ಕಿವ್ಯಾಗ ಹಾಡು ಅನ್ನೋದ್ರೊಳಗೆ ಸೀದಾ ಹಾಡಕತ್ತ ನೀವು ಏನು ಪದ ಹಾಡಕತ್ತನ ಮಾವಂದ ಅಲ್ಲೇ ತಮ್ಮ ಏನು ಮಾಡಕತ್ತಿ ಪದ ಹಾಡಕತ್ತೀನಿ ಯಾರು ಹೇಳ್ಯಾರ ನಮ್ಮವ್ವ ಹೇಳ್ಯಾಳ ಯಾರು ಹೇಳಿದ್ದೇವ ಇದು ಅಲ್ಲ ಕಾರಣ ಏನು ಅಂತಂದ್ರೆ ನಾವು ಮಕ್ಕಳಿಗೆ ಹೆಂಗೆ ಸಂಸ್ಕಾರ ಕೊಡ್ತೀವಿ ಏನು ಸಂಸ್ಕಾರ ಕೊಡ್ತೀವಿ ಅದನ್ನು ಮಕ್ಕಳು ಕಲಿತಾವಂತೆ.